ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಂದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಮ್ದೆಲ್ಲ ವಂದನೆಗಳು ಸಲ್ಲಿಸುತ್ತಾ ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಮ್ಮ ದೇವರಿನ ನಮ್ಮ ಜೀವಿತ ಇಳಿಸಿ ಆತನ ಮಾರ್ಗದ ನಡೆದಕ್ಕೆ ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕುರಿತಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಒಂದು ದಿನದ ವಾಲ್ಯೂಮ್ ಶ್ರೇಣಿ ನಾವೇನು ಮಾಡೋಣ, ಕಂಟಿನ್ಯೂ ಮಾಡೋಣ. ಕಳೆದ ಸತಿ ನೋಡ್ಬೇಕಾದ್ರೆ ನಾವು ಏನಪ್ಪ ನೋಡಿದಿರಿ ಅಂತಂದ್ರೆ ದ ಅನ್ಡಿಫೈಲ್ಡ್ ಒನ್ ಅದರ ಫಿಫ್ತ್ ವಾಲ್ಯೂಮ್ನಲ್ಲಿ ಇರೋಂಥ ಫೋರ್ತ್ ಚಾಪ್ಟರ್ ದ ಮೀಡಿಯೇಟರ್ ಆಫ್ ದ ಅಟೋನ್ಮೆಂಟ್ ಅಂತಂದ್ಬಿಟ್ಟು ಅದನ್ನು ನೋಡಿದಿರಿ. ಅದರಲ್ಲಿ ಪೇಜ್ ನಂಬರ್ 103 ಇಂಗ್ಲೀಷಲ್ಲಿ ನಾವೇನು ಮಾಡಿದ್ರಿ ನೋಡಿದಿರಿ. ಕನ್ನಡದಲ್ಲಿ ಎಲ್ಲಿವರೆಗೂ ಅಂತ ಏನೋ ಜ್ಞಾಪನ ಇದೆಯಾ ಯಾರಿಗಾರ? ಪೇಜ್ 58 ಅಂತ ತಿಳ್ಕೊಂತೀನಿ. ಪೇಜ್ 58 ಲಾಸ್ಟ್ ಪ್ಯಾರಾಗ್ರಾಫ್ವರೆಗೂ ನೋಡಿದ್ದೀನಿ ಸರ್. ಸೊ ಯಾರ ಹತ್ರ ವಾಲ್ಯೂಮ್ಸ್ ಇದೆ, ಯಾರ ಹತ್ರ ಓದೋದಕ್ಕೆ ಆಗ್ತದೆ, ತಮ್ಮ ಕೈಗಳನ್ನ ಎತ್ತಿದ್ರೆ ಅವ್ರಿಗೆ ಅವಕಾಶಗಳು ಕೊಡೋಕ್ಕೆ ಅನುಕೂಲ ಆಗ್ಬೋದು. ಯಾರೋ ಓದ್ತೀರಾ? ಬರೋ ಸಿಸ್ಟರ್ಸ್ ಯಾರಾದ್ರ? ಓದ್ತೀನಿ ಬ್ರದರ್. ಎಷ್ಟು ಪೇಜ್ ನಂಬರ್? ಸಿಸ್ಟರ್ ಕೆಳಗಡೆ ಪೇಜ್ ನಂಬರ್ 58 ಕೊನೆಯ ಪ್ಯಾರಾಗ್ರಾಫ್ ಲೆಫ್ಟ್ ಹ್ಯಾಂಡ್ ಸೈಡ್ ಇದನ್ನು ಅಂತ ಅನುಕರಿಸಿ ಅಂತ ಇದೆ ನೋಡಿ. ಇದನ್ನು 58 ಅಲ್ಲಿಯಾ? ಹಾ, ಇದನ್ನು ಸ್ವರೂಪ ಮತ್ತು ಸ್ವಭಾವಗಳು ಅಂತ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಕೊನೆಯ ಹೆಡ್ಲೈನ್ ಇದೆ ನೋಡಿದ್ರ? ಹೌದು. ಹ್ಮ್ ಗೊತ್ತಾಯ್ತು. ಇದನ್ನು ಅನುಸರಿಸಿ ನಂತರದಲ್ಲಿ ಒಬ್ಬ ಅಸಂಪೂರ್ಣಳಾದ ದೋಷಿಯಾದ ಆದರೆ ಒಳ್ಳೆಯ ಚಿತ್ತವುಳ್ಳ ತಾಯಿಗೆ ಸಮರ್ಪಕನಾದ ವ್ಯಕ್ತಿಯ ಉತ್ಪಾದನೆಗೆ ಇರುವ ಒಂದೇ ಒಂದು ತಡೆಯೆಂದರೆ ಸಮರ್ಪಕವಾದ ವೀರ್ಯವುಳ್ಳ ಸಮರ್ಪಕನಾದ ತಂದೆಯ ಕೊರತೆ. ದೇವರ ವಾಕ್ಯದ ಬೋಧನೆಗಳಲ್ಲಿ ಏಕರೂಪಕತೆಯು ಯೇಸುವಿನ ಜೀವಿತದಲ್ಲಿ ಸರ್ವ ಸಂಪೂರ್ಣವಾದ ಒಂದು ಜೀವಿತವು ಆದಾಮನ ಬಗ್ಗೆ ಇಂದು ಉಂಟಾದದಲ್ಲ. ಪ್ರಸ್ತುತ ಪೂರ್ವ ಸ್ಥಿತಿಯಿಂದ ಮಾನವ ಭ್ರೂಣ ಸ್ಥಿತಿಗೆ ದೇವರ ಶಕ್ತಿಯ ಮೂಲಕ ವರ್ಗಾಯಿಸಲ್ಪಟ್ಟು ಅಸಮರ್ಪಕಳಾದ ತಾಯಿಯ ಮೂಲಕ ಪವಿತ್ರವೂ ಸರ್ವ ಸಂಪೂರ್ಣವೂ ಆದ ಶಿಶುವೊಂದರ ಜನನ ಸಾಧ್ಯವಾಯಿತು. ಲೂಕ 1:35. ಆ ರೀತಿಯಾಗಿ ಆ ಯೇಸು ಮಾನಸಿಕವಾಗಿಯಾಗಲಿ ನೈತಿಕವಾಗಿಯಾಗಲಿ ಅಥವಾ ದೈಹಿಕವಾಗಿಯಾಗಲಿ ಕಲುಷಿತನಾಗಲಿಲ್ಲ. ಆತನ ತಾಯಿಯು ಸಮಸ್ತ ಜನಾಂಗದೊಡನೆ ಅಪರಿಪೂರ್ಣತೆಯಿಂದ ಕಲುಷಿತತೆಯಲ್ಲಿ ಪಾಲುದಾರಳಾಗಿರುವುದು ಪೂರ್ಣವಾಗಿ ಸಮಂಜಸವಾಗಿತ್ತು. ನಾವು ಈಗ ತಾನೇ ನೋಡಿದಂತೆ ಇದು ದೇವರ ವಾಕ್ಯಕ್ಕನುಸಾರವಾಗಿರುವುದು ಮಾತ್ರವಲ್ಲ, ಇತ್ತೀಚಿನ ವೈಜ್ಞಾನಿಕ ಪರಿಶೋಧನೆ ಮತ್ತು ನಿರ್ಣಯಗಳಿಗ ಅನುಸಾರವಾಗಿಯೇ ಇದೆ. ಆಯ್ತು ಬ್ರದರ್. ಹಂಗೆ ಇನ್ನೊಂದು ಪ್ಯಾರಾಗ್ರಾಫ್ ಓದ್ಬಿಡಿ, ಅಷ್ಟಂಗೆ ಕಂಟಿನ್ಯೂ ಮಾಡಿ. ಲಾಸ್ಟ್ ಟೈಮ್ ಇದು ನೋಡಿದ್ರಿ ಪ್ಯಾರಾಗ್ರಾಫ್, ಕಂಟಿನ್ಯೂ ಮಾಡಿ. ವಿಜ್ಞಾನಿಗಳು ತಮ್ಮೊಳಗೆ ನಿರೂಪಿಸುವ ಮತ್ತೊಂದು ಸತ್ಯ ಸಂಗತಿಯು ಸತ್ಯವೇದದ ಸಾಕ್ಷಿಯೊಂದಿಗೆ ಹೊಂದಿಕೆಯಾಗುತ್ತದೆ. ಅದು ಯಾವುದೆಂದರೆ ಜೀವಿಯು ತಂದೆಯಿಂದ ಬರುವುದಾಗಿಯೂ ಅದರ ಸ್ವರೂಪ ಮತ್ತು ಸ್ವಭಾವಗಳು ತಾಯಿಯಿಂದ ಬರುತ್ತವೆ. ಈ ಬಗ್ಗೆ ವೈಜ್ಞಾನಿಕ ರುಜುವಾತುಗಳು ಅಸ್ಪಷ್ಟವಾಗಿವೆ ಮತ್ತು ಸಾಧಾರಣ ಜನರಿಂದ ಬಹಳ ಕಡಿಮೆಯಾಗಿ ಗ್ರಹಿಸಲ್ಪಡುತ್ತಿದೆ. ಯಾಕಂದರೆ ದೇವರ ಜ್ಞಾನವು ವಿವಿಧ ಬಗೆಗಳನ್ನು ಮತ್ತು ಸ್ವಭಾವಗಳನ್ನು ಪ್ರತ್ಯೇಕಗೊಳಿಸಿರುವುದಲ್ಲದೆ ಅವುಗಳು ಮಿಶ್ರವಾಗಿ ಅಥವಾ ಸ್ವಲ್ಪ ಮಟ್ಟವನ್ನು ಮೀರಿ ಬೆರೆತುಕೊಂಡು ತಮ್ಮ ಫಲದಾಯಕತೆಯನ್ನು ಕಳೆದುಕೊಳ್ಳದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳನ್ನು ಮಿತಿಗೊಳಿಸಿದೆ. ಇದರ ಸಾಮಾನ್ಯ ಉದಾಹರಣೆ ಎಂದರೆ ಹೇಸರಗತ್ತೆ. ಈ ಮಿಶ್ರ ಜಾತಿಯ ಪ್ರಾಣಿಯು ಸಂತಾನ ಅಭಿವೃದ್ಧಿ ಮಾಡಲಾರದು. ಸಾಕ ಬ್ರದರ್? ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ನಾವು ಕಳೆದ ಸತಿ ನೋಡಿದಂಥ ರೀತಿಯಲ್ಲಿ ಯಾವ ಥರ ಒಂದು ಯೇಸು ಕ್ರಿಸ್ತನ ಪರ್ಫೆಕ್ಟ್ ಜನನ ಆಯಿತು ಅಂತ ಕೂಡ ನಾವೇನು ಮಾಡಿದ್ರೆ ನೋಡಿದ್ರಿ. ಅದನ್ನೇ ಪಾಯಿಂಟ ನಮ್ಮ ಸಹೋದರರು ಕಂಟಿನ್ಯೂ ಮಾಡ್ತಾರೆ. ಈ ರೀತಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಆ ಜೀವ ತತ್ವ ಅಂದ್ಬಿಟ್ಟು ತಂದೆಯಿಂದ ಬಂದಿರೋದ್ರಿಂದ ತಾಯಿಯಿಂದ ಬರೀ ಪೋಷಣೆ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಹೇಳ್ತಾರೆ. ಸೊ ತಂದೆ ಸಂಪೂರ್ಣವಂತ ಸಾಮರ್ಥ್ಯ ಹೊಂದಿರೋಂಥ ಸಂದರ್ಭದಲ್ಲಿ ತಾಯಿಯಿಂದ ಬರೀ ಪೋಷಣೆ ಮಟ್ಟ ಹೊಂದತಕ್ಕದ್ದು ಅಂತಂದ್ಬಿಟ್ಟು ಇದನ್ನ ಸೈಂಟಿಫಿಕ್ ಆಗಿ ಕೂಡ ಏನಾಗಿದೆ ಪ್ರೂವ್ ಆಗಿದೆ ಅಂತ ಕೂಡ ನಾವೇನು ಮಾಡ್ತೀರಿ ಅಲ್ಲಿ ಹೇಳೋದನ್ನ ನಾವು ನೋಡ್ತೀರಿ ಅಲ್ವಾ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಅಲ್ಲಿ ಸರ್ಟನ್ ಲಿಮಿಟೇಷನ್ಸ್ ಏನಾಗಿದೆ ಅಂತ ಹೇಳ್ತಾನೆ. ಅಂದರೆ ಯಾವುದ್ಯಾವುದೋ ರೀತಿಯಲ್ಲಿ ಸೇರ್ಕೊಂಡಾಗ ಅದು ಜನ್ಮ ಏನಾಗೋದಿಲ್ಲ, ಒಂದು ಜನನ ಸ್ಪಷ್ಟವಾಗಿ ಆಗೋದಿಲ್ಲ ಅಂತಂದ್ಬಿಟ್ಟು ಕೂಡ ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಅದಕ್ಕೆ ಏನಂತಂದರೆ ಈ ತಂದೆ ಒಂದು ಬರೋಂಥ ಜೀವ ಅದು ಪರ್ಫೆಕ್ಟ್ ಆಗಿರಬೇಕು ಅಂತ ಒಂದು ಎಕ್ಸಾಂಪಲ್ ಏನಪ್ಪ ಕೊಡ್ತಾರೆ ಅಂತಂದರೆ
ಇಲಿಸ್ಟ್ರೇಷನ್ ಆಫ್ ಎ ಮ್ಯೂಲ್ ಅಂತ ಕೊಡ್ತಾರೆ. ಕನ್ನಡದಲ್ಲಿ ಹೆಸರು ಕತ್ತೆ ಅಂತ ಬರುತ್ತೆ. ಹೆಸರು ಕತ್ತೆ ಏನು? ಯಾರು ಗೊತ್ತಿಲ್ಲ ಹೆಸರು ಕತ್ತೆ ಏನು? ಏನ್ ಪ್ರಾಣಿ ಅದು? ಜೀಬ್ರಾ ಅಂತಲ್ಲ ಅದು. ಜೀಬ್ರಾ ಅಂತಂತಾರಲ್ಲ, ಈ ಜೀಬ್ರಾ ರಿಪ್ರೊಡಕ್ಷನ್ ಮಾಡಲ್ವಾ? ಮಾಡ್ತಾರಲ್ಲ. ಸರಿ, ಇಲ್ಲಿ ಇಂಗ್ಲೀಷಲ್ಲಿ ಮ್ಯೂಲ್ ಅಂತ ಕೊಡ್ತಾರೆ, ಕನ್ನಡದಲ್ಲಿ ಜೀಬ್ರಾ ಅಂತ ಹಾಕಿದ್ದಾರೆ. ಹೆಸರು ಕತ್ತೆ ಅಂತ. ಅದು ಮೋಸ್ಟ್ಲಿ ನನ್ಗೆ ಗೊತ್ತಿರೋ ಹೆಸರು ಕತ್ತೆ ಅಲ್ಲ. ಈ ಮ್ಯೂಲ್ ಅಂತಂದ್ರೆ ಡಿಫ್ರೆಂಟ್ ಬ್ರೀಡ್ ಅಂದ್ರೆ ಇಟ್ ಈಸ್ ಹೈಬ್ರಿಡ್ ಆಫ್ ಟೂ ಬೀಯಿಂಗ್ಸ್. ಒಂದು ಕತ್ತೆ ಮತ್ತೆ ಬೇರೆ ಏನೋ ಸೇರಿರಂತ ಆಗಿರೋಂಥ ಒಂದು ಪ್ರಾಣಿಗೆ ಮ್ಯೂಲ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅದು ಈ ಇದು ಸ್ವಾಭಾವಿಕವಾಗಿ ವಿರುದ್ಧವಾಗಿ ಆಗಿರೋಂಥ ಒಂದು ಕೆಲಸ. ಅದರಿಂದ ಈ ಮ್ಯೂಲ್ ಅಂತ ಏನಂತ ಹುಡ್ತದೋ ಅದು ಸಂತಾನ ಉತ್ಪತ್ತಿ ಮಾಡೋದಕ್ಕಾಗಲ್ವಂತೆ. ಅಂದರೆ ಅದು ಗಂಡಾಗಿದ್ರು ಸರಿ, ಅದು ನೆಕ್ಸ್ಟ್ ಫರ್ದರ್ ಜನ್ರೇಷನ್ಗೆ ಉತ್ಪತ್ತಿ ಮಾಡೋಕ್ಕಾಗಲ್ಲ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನಕ್ಕೆ ಎಕ್ಸಾಂಪಲ್ ಅಂತಂದರೆ, ತಂದೆಯಿಂದ ಬರೋಂಥ ಜೀವಾಂಶ ಏನ್ರಿ ಆರೋಗ್ಯವಾಗಿ ಒಂದು ಸ್ಪಷ್ಟವಾಗಿದ್ರೇ ಏನಾಗೋದಕ್ಕೆ ಸಾಧ್ಯ, ಅದು ಜೀವನ ಪ್ರೊಪಗೇಟ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಪ್ರೊಪಗೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದರಿಂದ ಏನಪ್ಪ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ, ಕ್ರಿಸ್ತನ ಜೀವಿತ ಕೂಡ ಅವ್ರಿಗೆ ಪರಿಪೂರ್ಣವಾಗಿ ಹುಟ್ಟಬೇಕಾಗಿತ್ತು. ಅಂದರೆ ದೇವರಿಂದ ಬರೋಂಥ ಒಂದು ಜೀವಿತ ಏನಾಗಬೇಕಾಯ್ತು, ಅದು ಪರಿಪೂರ್ಣವಾಗಿರಬೇಕು ಅಂತ ನಮಗೇನಂತ ಒಂದು ಪ್ರೂಫ್, ಒಂದು ಸಾಕ್ಷಿ. ಸರಿ, ಓಕೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ? ಓದ್ಲಾ ಬ್ರದರ್? ದಿವ್ಯ ಅಷ್ಟು ಓದಿ. ಸ್ವರೂಪ ಮತ್ತು ಸ್ವಭಾವಗಳು ಗಂಡು ಜಾತಿಯಿಂದ ಬಂದವು ಎಂಬ ಹಳೆಯ ಕಲ್ಪನೆಯು ಆಧುನಿಕ ವಿದ್ಯಾರ್ಥಿಗಳಿಂದ ತೊರೆಯಲ್ಪಟ್ಟಿದೆ. ಅವರುಗಳು ಈಗ ಹೆಣ್ಣು ಶರೀರ ರಚನೆಯನ್ನು, ಪೋಷಣ ಶಕ್ತಿಯನ್ನು ಒದಗಿಸುತ್ತದೆ ಎಂದು ಒಪ್ಪುತ್ತಾರೆ. ನಿಜವಾಗಿಯೂ ಅದು ಎಲ್ಲವನ್ನೂ ಒದಗಿಸಿದರೂ ಜೀವಕಣ ಇಲ್ಲವೇ ಬೀಜವು ಮಾತ್ರ ತಂದೆಯಿಂದ, ಗಂಡು ಪ್ರಾಣಿಯಿಂದ ಅಥವಾ ಜೀವದಾಯಕನಿಂದಲೇ ಬರುವಂತದ್ದಾದುದು. ಮೇಲೆ ತಿಳಿಸಿದ ಹಕ್ಕಿನ ಹೇಳಿಕೆಗಳ ಬಗ್ಗೆ ಸತ್ಯವೇದದ ಉದಾಹರಣೆಯಾದ ಮನುಷ್ಯ ಪುತ್ರಿಯವರೊಂದಿಗೆ ದೇವದೂತರುಗಳ ಸಂಗಮದ ಬಗ್ಗೆ ನೋಡೋಣ. ಆದಿಕಾಂಡ 6ನೇ ಅಧ್ಯಾಯ ವಚನ 2 ಮತ್ತು 4. ದೇವದೂತರುಗಳು ತಮ್ಮ ತಕ್ಕ ಸ್ಥಾನವನ್ನು ಬಿಟ್ಟರು. ಅವರು ಮಾನವ ರೂಪವನ್ನು ಧರಿಸಿಕೊಂಡಾಗ ಜೀವನ ಶಕ್ತಿಯಲ್ಲಿ ಪರಿಪೂರ್ಣರಾಗಿದ್ದ ಕಾರಣ ಆದಾಮನ ಪತನಗೊಂಡ ಜನಾಂಗಗಳಿಗಿಂತ ಹೆಚ್ಚು ಬೌದ್ಧಿಕ ಕುಶಾಗ್ರತೆಯಲ್ಲಿಯೂ ಶಾರೀರಿಕ ಬಲದಲ್ಲಿಯೂ ಉನ್ನತರಾದವರನ್ನು ಹುಟ್ಟಿಸಿದರು. ಹೀಗಾಗಿ ಇವರನ್ನು ಮಹಾಶರೀರಿಗಳು ಎಂದು ದಾಖಲಿಸಲಾಗಿದೆ. ಈ ಅದ್ಭುತರಾದ ವ್ಯಕ್ತಿಗಳು ಪರಿಪೂರ್ಣಳಾದ ಹಾಗೂ ಮರಣಕ್ಕೆ ತುತ್ತಾಗಬಲ್ಲ ತಾಯಂದಿರ ಮೂಲಕ ಜನಿಸಿದರೆಂದು ನಾವು ನೆನಪು ಮಾಡಿಕೊಳ್ಳಬೇಕಾಗುತ್ತದೆ. ಆದರೆ ಇವರುಗಳು ವೀರ್ಯವತ್ತರಾದ ದುರ್ಬಲರಲ್ಲದ ತಂದೆಯರಿಗೆ ಜನಿಸಿದವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಸೊ ಅದಕ್ಕೆ ಜೀವಾಂಶ ತಂದೆಯಿಂದ ಬರೋದು ಅದೇ ಮೇನ್ ಕಾರಣ. ಯಾವ ಥರ ಒಂದು ಮಗು ಹುಡ್ತಾರೆ ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನಾವು ಮೊದಲನೇ ಲೋಕದ ಪಾಠದಲ್ಲಿ ನೋಡ್ತೀರಿ ಅಲ್ವರ. ಸೊ ಯಾವಾಗ ಮೊದಲನೇ ಲೋಕದಲ್ಲಿ ದೇವದೂತರುಗಳಿಗೆ ಮಾಂಸಲ್ ಬರೋಕ್ಕೆ ದೇವರು ಒಂದು ಅವಕಾಶನ ಕೊಟ್ಟಿದ್ರು, ಅವಾಗ ದೇವದೂತರು ಏನಪ್ಪ ಮಾಡ್ತಾರೆ, ಭೂಲೋಕದಂಥ ಸುಂದರವಾದ ಸ್ತ್ರೀಗಳ ಜೊತೆಗೆ ಏನು ಮಾಡ್ತಾರೆ, ಸಂಬಂಧ ಇಟ್ಕೊಳಕ್ಕೆ ಏನು ಮಾಡ್ತಾರೆ, ಶುರು ಮಾಡ್ತಾರೆ. ಯಾವಾಗ ಸಂಬಂಧ ಇಟ್ಕೊಳಕ್ಕೆ ಶುರು ಮಾಡ್ತಾರೋ ಅವಾಗ ಅವ್ರಿಗೆ ಯಾರಪ್ಪ ಹುಡ್ತಾರೆ ಅಂತ ನೋಡ್ತೀವಿ ಅಂದರೆ, ಈ ರಾಕ್ಷಸಗಳು ಹುಟ್ಟರು ಅಂತ ಸತ್ಯವೇದೆಲ್ಲ ಏನು ಮಾಡ್ತಾರೆ ನೋಡ್ತೀರಿ ಅದರ. ಸರಿ, ಇವಾಗ ಹೇಗೆ ರಾಕ್ಷಸ ಹುಟ್ಟೋದಕ್ಕೆ ಸಾಧ್ಯ ಅಂತ ನೋಡ್ಬೇಕಾದ್ರೆ, ಅಲ್ಲಿ ಜೀವಾಂಶ ಬಂದಿದ್ದು ಯಾರಿಂದ ಅಂತಂದರೆ ತಂದೆಯಿಂದ. ಆ ತಂದೆಗಳು ಯಾರಪ್ಪ ಅಂತಂದರೆ, ಅವರು ದೇವದೂತರು ಮನುಷ್ಯನ ರೂಪದಲ್ಲಿ ಏನು ಮಾಡಿದ್ದವರು, ಅವರು ಕಾಣಿಸ್ಕೊಂಡಿದ್ದು. ಅಂದರೆ ಅವರು ವೀರ್ಯ ಬಂದಿದ್ದು ಅವ್ರ ತಂದೆಗಳಿಂದ. ಅವರು ಯಾವಾಗ ಮನುಷ್ಯನ ರೂಪದಲ್ಲಿ ಮಾರ್ಪಾಡಾದರೋ ಅವರು ದೇಹದಲ್ಲಿ ಏನೇ ಸಾಕಷ್ಟು ಸಾಮರ್ಥ್ಯನಾಗಿತ್ತು ಅಲ್ಲಿ ಒಂದು ಇತ್ತು. ಆದರೆ ಅವರು ಒಂದು ವೀರ್ಯದಲ್ಲಿ ಏನ್ರಿ ಆ ತಂದೆಗಳಿಗೂ ದೇವದೂತರಾಗಿರ್ಬೇಕ್ರೆ ಯಾವ ಥರ ಒಂದು ಪರಾಕ್ರಮಶಾಲಿ ಇತ್ತೋ ಅದರ ಅವೆಲ್ಲ ಪರಾಕ್ರಮ ಯಾರಿಗಪ್ಪ ಇತ್ತು ಅಂದರೆ ಈ ಹುಟ್ಟಂಥ ಮಕ್ಳುಗಳಿಗೆ ಏನಾಗಿದೆ ಹುಟ್ಟಿದ್ದು ಅಂತ ನೋಡ್ತಾರೆ. ಅದರಿಂದ ಅವರು ಮನುಷ್ಯಗಳಾಗೇ ನೋಡೋದಕ್ಕಿದ್ರು ಸರಿ,
ಅವರು ಸಾಮಾನ್ಯ ಮನುಷ್ಯಗಳ ಥರ ಏನಾಗಿಲ್ಲ, ಅವರು ಹುಟ್ಟಲಿಲ್ಲ. ಅವ್ರ ತಂದೆಗಳು ನೋಡೋಕೆ ಮನುಷ್ಯಗಳ ಥರ ಇದ್ರು. ಆದರೆ ಅವ್ರು ಹುಟ್ಟಂತ ಕೂಸ್ಗಳು ಸಾಮಾನ್ಯ ಮನುಷ್ಯಗಳು ಏನು ಮಾಡಲಿಲ್ಲ, ಅವ್ರು ಹುಟ್ಟಲಿಲ್ಲ. ಅಂದ್ರೆ ಅವ್ರು ಹುಟ್ಬೇಕಾದ್ರೆ ರಾಕ್ಷಸಗಳಾಗಿ ಏನು ಮಾಡ್ತಾರೆ, ಅವ್ರು ಹುಡ್ತಾರೆ. ಯಾಕಂದ್ರೆ ಆ ಲೈಫ್ ಜಂಪ್ ಬಂದಿದ್ದು ಯಾರಿಂದ? ಇವರಿಂದ. ಸರಿ, ಮತ್ತೆ ಇವ್ರು ಯಾಕೆ ಅವ್ರು ದೇವದೂತಗಳ ಥರ ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರ ಮಾರ್ಪಡಕ್ಕಂಥ ವರ ಇರ್ಲಿಲ್ವ ಅವ್ರಿಗೆ ಯಾಕೆ ಅವ್ರ ತಂದೆಯಿಂದ ಹುಟ್ಟಿದ್ಮೇಲೆ ಅವ್ರಿಗೂ ಅದು ಗಿಫ್ಟ್ ಇರ್ಬೇಕಾಯ್ತಲ್ಲ ಅಂದರೆ, ಇಲ್ಲ ರೀ. ಇವರು ದೇವದೂತರು ಈ ಮಕ್ಳುಗಳಿಗೆ ಜನ್ಮ ಯಾವಾಗಪ್ಪ ಕೊಟ್ಟರು ಅಂದರೆ, ಇವರು ಯಾವಾಗ ಮಾಂಸಧಾರಿಯಾಗಿ ಬಂದವಾಗ ಆ ಮನುಷ್ಯನ ರೂಪದಲ್ಲಿ ಇರ್ಬೇಕಾದ್ರೆ ಇವ್ರ ಜೊತೆಗೆ ಏನು ಮಾಡ್ದವಾಗ ಸೇರ್ಕೊಂಡು ಅವಾಗ ಏನಾಯ್ತು, ಅದು ಹುಟ್ಟಿರೋದು. ಅಂದ್ರ ಇವರು ದೇವದೂತರು ಶರೀರದಲ್ಲೇ ಆ ಉತ್ಪನ್ನ ಮಾಡೋದಕ್ಕೆ ದೇವರ ಆಶೀರ್ವಾದ ಕೊಟ್ಟಿದ್ರೆ ಆವಾಗ ಅವ್ನು ಡಿಫ್ರೆಂಟ್ ಮ್ಯಾಟರ್ ಏನಾಗಿರೋದು ಅವಾಗ ಇರೋದು ಅಲ್ವರ. ಅದರಿಂದ ನೋಡ್ಬೇಕ್ರೆ ಇಲ್ಲಿ ತಾಯಿಯ ಗರ್ಭದಲ್ಲಿ ಏನ್ರಿ ಆ ಆ ವೀರ್ಯ ಇರ್ಬೇಕಾದ್ರೆ ಆ ಒಂದು ಕೂಸಿಗೆ ಅಥವಾ ಒಂದು ಕನ್ಸೆಪ್ಷನ್ಗೆ ತಾಯಿ ಗರ್ಭದಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಏನು ಮಾಡ್ತಾವೆ, ಪೋಷಣೆನ ತಗೊಂತು ಅಷ್ಟೇ ಹೊರ್ತು ಮಿಕ್ಕಿದೆಲ್ಲ ಫೀಚರ್ಸು ಎಕ್ಸ್ಟ್ರಾ ಏನ್ರಿ, ಒಂದು ಪವರು, ಅದರ ಎಕ್ಸ್ಟ್ರಾ ಜೈಜಾಂಟಿಕ್ ಫೀಚರ್ಸು ಇವೆಲ್ಲ ಎಲ್ಲಿಂದ ತೊಗೊಂಡಿತ್ತಂದರೆ ತಂದೆಯಿಂದನೇ ತೊಗೊಂಡಿತ್ತು ಅಂತ ನೋಡ್ತೀರಿ. ಅದರಿಂದ ಏನ್ರಿ, ತಂದೆನೇ ಮೇನ್ ಅಂತ ಅಂದ್ಬಿಟ್ಟು ಇದು ನಮಗೊಂದು ಪ್ರೂಫ್ ಕೂಡ ಏನಾಗ್ತಾರೆ, ಸಿಗ್ತಾರೆ. ಸರಿ, ಹಾಗೆ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಯಾರು? ಅನುಷ್ಠಾ, ದಯವಿಟ್ಟು ಓದಿ. ಆದಾಮನಿಂದ ಮರಣಕ್ಕೊಳಗಾದ ಜನಾಂಗಕ್ಕೆ ಕಠಿಣವಾಗಿ ದೊರೆತನ ಮಾಡುವ ಪತನಗೊಂಡ ಮಹಾಶರೀರಗಳು ನೆಫಿಲಿಯಂ ಎಂಬುವವರಿದ್ದರು. ಇವರನ್ನು ನಿತ್ಯ ಜೀವಕ್ಕಾಗಿ ಆಗುವ ಶೋಧನೆಗಾಗಲಿ ಅಥವಾ ಪಾಪದ ಸಂಬಳ ಮರಣಕ್ಕಾಗಲಿ ದೇವರು ಎಂದೂ ಪರಿಗಣಿಸಲಿಲ್ಲ. ದೇವರು ಅವರನ್ನು ಜಲಪ್ರಳಯದ ಮೂಲಕ ನಾಶಗೊಳಿಸಿ ಅವರ ಉಳಿವಿಕೆಗೆ ಅನುಮತಿ ನೀಡದೆ ಹೋದದ್ದು ನೂತನ ಜನಾಂಗಕ್ಕಾಗಿ. ನೋಹ ಮತ್ತು ಆತನ ಕುಟುಂಬವನ್ನು ಆರಿಸಿ ಉಳಿಸಿಕೊಂಡಿದ್ದು ನಿಜವಾಗಿಯೂ ದೇವರ ಕೃಪೆಯೇ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ ಎಂದು ವ್ಯಾಖ್ಯಾನಿಸುವಂತೆ ಅವರನ್ನು ನೀವು ಬಹು ಸಂತಾನವಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಆದಿಕಾಂಡ 9:1 ಎಂದು ಆಶೀರ್ವದಿಸಿದ್ದು ಆದಾಮನ ಹೆಚ್ಚಿನ ಸಂತಾನದವರು ಮಾನವ ರೂಪದ ದೇವದೂತರ ಸಂಗಮದಿಂದ ಅತಿಯಾಗಿ ಕಲುಷಿತಗೊಂಡಿದ್ದರು ಎಂಬ ಅಭಿಪ್ರಾಯವನ್ನು ನೀಡುತ್ತದೆ. ನಾವು ಇದನ್ನು ನೂತನ ಜನಾಂಗವೆಂದು ಹೇಳುವುದಕ್ಕೆ ಅವರ ನೂತನ ತಂದೆಯವರಿಂದ ಅವರು ಪಡ್ಕೊಂಡ ನೂತನ ಜೀವ ಮತ್ತು ಪ್ರಬಲವಾದ ಶಕ್ತಿ ಸಾಮರ್ಥ್ಯಗಳ ಕಾರಣ. ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಅಲ್ಲಿ ಆದಾಮ್ ಪಾಪ ಮಾಡಿದ ನಂತರ ಈ ದೇವದೂತರು ಸ್ತ್ರೀಗಳ ಜೊತೆ ಸೇರ್ಕೊಂಡು ಅವಾಗ ಯಾರಪ್ಪ ಹುಟ್ರು ಅಂತಂದ್ರೆ ನೆಫಿಲಿಯಮ್ಸ್ ಏನ್ ಮಾಡಿದ್ರು ಹುಟ್ರು ಅಂತ ಹೇಳ್ತಾರೆ. ಈ ನೆಫಿಲಿಯಮ್ಸ್ ಅಂದ್ರೆ ಪದ ಏನಪ್ಪಾ ಅಂತಂದ್ರೆ ಇಬ್ರಿಯರ್ ಭಾಷೆಯಲ್ಲಿ ಬಿದ್ದೋಗಿರೋರು ಅಂತ ಅರ್ಥ. ನೋಡಕ್ಕೆ ಎಷ್ಟು ದೊಡ್ಡ ಪರಾಕ್ರಮಶಾಲಿಯಾಗಿರೋಂಥ ರಾಕ್ಷಸಗಳಾಗಿದ್ರು ಸರಿ, ಅವ್ರಿಗೆ ಸತ್ಯವೇದದಲ್ಲಿ ಮೂಲ ಅರ್ಥ ಏನಪ್ಪ ಅಂದ್ರೆ ಬಿದ್ದೋಗಿರೋರು ಅಂತ ಅರ್ಥ. ಅಂದ್ರೆ ದೇವ್ರ ಕೃಪೆನ ಕಳ್ಕೊಂಡು ದೇವ್ರ ವಿರುದ್ಧವಾಗಿ ಪಾಪ ಮಾಡಿರೋಂಥ ದೂತರುಗಳಿಗೆ ಹುಟ್ಟಿರೋಂಥ ಒಂದು ಮಕ್ಳುಗಳು ಅಲ್ವರ. ಸೊ ಅದಕ್ಕೆ ನಾವು ಸತ್ಯವೇದಲ್ಲಿ ನೋಡ್ಬೇಕಾದ್ರೆ ನೋವಿನ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ, ನೋವ ತನ್ನ ಎಲ್ಲ ಜನಾಂಗದಲ್ಲಿ ಅವನು ನೀತಿವಂತನಾಗಿದ್ದ ಅಂತ ನಾವು ಸತ್ಯವೇದಲ್ಲಿ ಏನು ಮಾಡ್ತೀವಿ ನೋಡ್ತೀರಿ, ಅಂದ್ರೆ ಆದಿಕಾಂಡದಲ್ಲಿ ಬರ್ತಾರೆ. ಸೊ ಅದು ಏನು ನೀತಿವಂತನಾಗಿದ್ದ ಏನರ್ಥ ಅಂತ ನೋಡ್ಬೇಕಾದ್ರೆ ಇಂಗ್ಲೀಷಲ್ಲಿ ನೋಡಿದ್ರೆ ಈ ವಾಸ್ ಪರ್ಫೆಕ್ಟ್ ಇನ್ ಈ ಜನರೇಷನ್. ಕನ್ನಡದಲ್ಲಿ ಏನು ಬರ್ತಾರೆ ಮೋಸ್ಟ್ಲಿ, ಅವನು ದೋಷ ಇಲ್ಲದವನಾಗಿದ್ದ ಅಂತ ಹೇಳ್ತಾರೆ. ಏನು ದೋಷ ಇಲ್ಲದವನಾಗಿದ್ದ ಅಂತ ಏನಪ್ಪ ಅರ್ಥ ಅಂದರೆ, ಅವನು ಅಥವಾ ಅವರ ಕುಟುಂಬದವರು ಟೋಟಲ್ 8 ಜನ ಇದ್ರಲ್ಲ, ಅವರಲ್ಲಿ ದೇವದೂತ ರಕ್ತ ಏನಾಗಿಲ್ಲ, ಅಲ್ಲಿ ಸೇರಲಿಲ್ಲ. ಮಿಕ್ಕಿದೆಲ್ಲ ಜನಾಂಗದವ್ರು ಏನಾಗಿತ್ತಂದ್ರೆ ಅವರು ಇನ್ಫೆಕ್ಟೆಡ್ ಆಗಿದ್ರು. ಅವರಲ್ಲಿ ಏನಾಗಿತ್ತು, ದೇವದೂತರುಗಳ ರಕ್ತ ಏನಾಗಿತ್ತು, ಒಂದಲ್ಲ ಒಂದು ರೀತಿ ಏನಾಗಿತ್ತು ಸೇರಿರೋದ್ರಿಂದ ದೇವರು ಇದು ಹೊಸದಾಗಿ ಹುಟ್ಟಿರೋಂಥ ಹೈಬ್ರಿಡ್, ಇದು ದೇವ್ರ ಆಜ್ಞೆಗೆ ವಿರುದ್ಧವಾಗಿ ಏನಾಗಿತ್ತು ಇತ್ತು. ಯಾಕೆಂತಂದ್ರೆ ದೇವರು ಆ ಈಡೇನ್ ತೋಟದಲ್ಲಿ ಟ್ರಯಲ್ಗೆ ಅಂತ ನೇಮಿಸಿದ್ ಯಾರನ್ನ? ಆದಾಮನ್ನ ಅಲ್ವರ. ಯಾರೋ ದೇವದೂತ ಹುಟ್ಟಿರೋಂಥ ಮಕ್ಳುಗಳಿಗೆ ದೇವರನ್ನ ಟ್ರಯಲ್ಗೆ ನೇಮಿಸಿದ್ರ ಅಂತ ಇಲ್ಲ ರೀ. ಅದಕ್ಕೆ ಬೈಬಲ್ ಹೇಳ್ತಾರೆ, ಆದಾಮಿಂದಾನೇ ಲೋಕದಲ್ಲಿ ಮರಣವು ಬಂತು, ಆದಾಮ್ನ ಎಲ್ಲರೂ ಸಾಯೋದರಾದರು ಅಂತ ಏನ್ ಮಾಡ್ತಾರೆ ಸತ್ಯವೇದ ಹೇಳ್ತಾರೆ. ಅಂದರೆ ಆದಾಮ್ ಏನಾಗಿದ್ದ, ತುಂಬಾ ಇಂಪಾರ್ಟೆಂಟ್ ಆಗಿದ್ದ ಅಲ್ವರ. ಅದನ್ನ ಪಾಪ ಮಾಡಿದವಾಗ
ಆದಾಮ್ಗೆ ಏನ್ ಮಾಡಿದ್ ದೇವರು ಶಿಕ್ಷೆ ಕೊಟ್ಟಿದ್ದು. ಹಂಗಾರೆ ಈ ಈ ರಾಕ್ಷಸಗಳಿಗೆಲ್ಲ ಏನ್ರಿ ಆ ತಿನ್ನ ದಿನ ಸಾಹಿತ್ಯ ಅಂತ ಆ ಶಾಪ ಏನಾಗೋದಿಲ್ಲ ಅವ್ರಿಗೆ ಅನ್ವಯಿಸಿದ್ದೇ ಇಲ್ಲ. ಅಂದ್ರೆ ಅದರಿಂದ ಅವ್ರನ್ನ ದೇವ್ರ ನಾಶ ಮಾಡಿದ್ರೆ ಬಿಟ್ಬಿಟ್ಟಿದ್ರೆ ಏನಾಗಿರೋರು, ಅವ್ರಿಗೆ ಶಾಶ್ವತವಾಗಿ ಬದುಕ್ಬಿಟ್ಟಿರೋರು. ಒಂದ್ ನೆನ್ಸ್ಕೊಳ್ಳಿ, ಜೀವ ಬಂದಿದ್ದಾರಿಂದ ದೇವದೂತರುಗಳಿಂದ ಅಲ್ವರ. ಆ ಜೀವ ಮನುಷ್ಯರಿಂದ ಬಂದು ಸ್ತ್ರೀಗಳು ರಾಕ್ಷಸಗಳಾಗಿದ್ದಿದ್ರೆ ಅದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ರೀ. ಅದರ ಅವ್ರು ಆದಾಮ ಮರಣದಂಡನೆ ಸೇರಿರೋರು. ಆದರೆ ಇಲ್ಲಿ ಜೀವ ಬಂದಿರೋದು ದೇವದೂತಗಳಿಂದ. ತಾಯಿ ಮಾತ್ರ ಇವ್ರು ಇರೋದ್ರಿಂದ ಪೋಷಣೆ ಕೊಟ್ಟರು. ಆ ಹುಟ್ಟಿರೋ ಮಕ್ಳುಗಳ ಮೇಲೆ ಈ ಮರಣದಂಡನೆ ಏನ್ರಿ ಆದಾಮಿಂದ ಬಂದಂಥ ಮರಣದಂಡನೆ ಏನಾಗಿಲ್ಲ ಇರಲಿಲ್ಲ. ಅದರಿಂದ ದೇವರು ಕೃಪೆ ನೋಡಿಸಿ ಇವನ್ನ ನಾಶ ಮಾಡಲೇಬೇಕಾಗಿತ್ತು. ಇವನ್ನ ನಾಶ ಮಾಡಿದ್ರೆ ಬಿಟ್ಟಿದ್ರೆ ಏನು ಮಾಡಿರೋ ಅಂತಂದರೆ ಇಡೀ ಭೂಮಿನ ಏನು ಮಾಡಿದ್ರು ಇನ್ನ ಹಾಳು ಮಾಡ್ಬಿಟ್ಟಿರೋರು. ಅದಕ್ಕೆ ನಾವು ಸತ್ಯವೇದ ಕೂಡ ನೋಡ್ತಿರೋದ್ರ ಇಡೀ ಭೂಮಿ ಏನಾಗಿತ್ತಂತೆ ಬಲಾತ್ಕಾರದಿಂದ ತುಂಬಿತ್ತು ಅಂತ, ದೌರ್ಜನ್ಯದಿಂದ ತುಂಬಿತ್ತು ಅಂತ ಆದಿಕಾಂಡ 6ನೇ ನೋಡ್ತಿರೋದ್ರ. ಆ ಕಾರಣದಿಂದಾನೇ ದೇವರು ಏನ್ರಿ ಆ ಲೋಕನ ನಾಶ ಮಾಡಬೇಕು ಅಂತ ಏನು ಮಾಡಿದ್ದು ಅಲ್ಲಿ ಡಿಸೈಡ್ ಮಾಡಿದ್ದು ಅಂತ ಹೇಳ್ತೀರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಇದು ಸೇತಾನು ಇವನ್ನ ಯಾವ ರೀತಿ ಏಮಾರ್ತಿರ್ತಾನೆ ಅಂತಂದ್ರೆ ನೋಡ್ರಿ, ಆದಾಮ ಏನ್ ಮಾಡ್ದ ಪರ್ಫೆಕ್ಷನ್ನ ಕಳ್ಕೊಂಬಿಟ್ಟ. ಇವಾಗ ನೀವೆಲ್ಲ ಇದ್ದೀರಾ ದೂತರುಗಳು, ಇವಾಗ ನೀವೆಲ್ಲ ಹೋಗ್ಬಿಟ್ಟು ಸ್ತ್ರೀಗಳ ಜೊತೆ ಸೇರ್ಕೊಂಡು ಅವಾಗ ಏನಾಗ್ಬೋದು, ಅದರ ಒಳ್ಳೆ ಪರ್ಫೆಕ್ಟ್ ಆಗಿರೋಂಥ ಮಕ್ಳುಗಳು ಹುಟ್ಟಬೋದು. ಅವಾಗ ತಿರ್ಗಾ ಏನ್ರಿ ದೇವಚಿತ್ತ ನೆರವೇರಿಸಂಥದ್ದಾಗ್ಬೋದು. ತಿರ್ಗಾ ನಾವು ಈಡೇನ್ ತೋಟಕ್ಕೆಲ್ಲ ಹೋಗ್ಬೋದು, ನಾವೆಲ್ಲ ಸಂತೋಷವಾಗಿರ್ಬೋದು. ಲೋಕದಲ್ಲಿ ಮರಣ ಏನು ಮಾಡೋದು ತೆಗಿಬೋದು. ಅದರ ಪಾಪ ಕೊಡೋಂಥ ಸಂಬಳ ಮರಣ ಅಂತ ನೋಡಿರ್ತೀನಿ. ಈ ಮರಣನೇ ಏನು ಮಾಡ್ಬೋದು ನಾವು ಶಾಶ್ವತ ನಿಲ್ಲಿಸ್ಬಿಡ್ಬೋದು. ನಿಮಗೆಲ್ಲ ಏನು ಮಾಡಲಿಲ್ಲ ದೇವರು ಮರಣದ ಶಿಕ್ಷೆ ಕೊಟ್ಟಿಲ್ಲ ಅಂತ ಈ ಥರ ಎಲ್ಲ ಏನು ಮಾಡ್ತಾರೆ ಮೈಂಡ್ನ ಕರಪ್ಟ್ ಮಾಡಿ ಅವರು ಹೋಗಿ ಸ್ತ್ರೀಗಳ ಜೊತೆ ಸೇರ್ಕೊಂಡಕ್ಕೆ ಏನು ಮಾಡ್ತಾನೆ ಅಲ್ಲಿ ಮಾಡಿತಾನೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಆ ಒಂದು ಜನ್ರೇಷನು ದೇವರಿಂದ ಅನುಮತಿ ಪಡೆದಿರೋಂಥ ಜನ್ರೇಷನ್ ಅಲ್ದಿರಂದ ದೇವ್ರೇ ಮಾಡೋದನ್ನ ಅವ್ರನ್ನ ನಾಶ ಮಾಡೋದು. ಎನಿವೆ ಇದರಲ್ಲಿ ನಮಗೆ ಗೊತ್ತಾಗಿರೋಂಥ ವಿಚಾರ ಏನಪ್ಪ ಅಂತಂದರೆ ಈ ನೆಫಿಲಿಯಮ್ಸ್ಗಳಿಗೆ ಜೀವ ಬಂದಿದ್ದು ಯಾರಿಂದ? ತಂದೆಯಿಂದ. ಅದರಿಂದ ಇವರು ತಂದೆಗಳ ಥರ ಪರಾಕ್ರಮಶಾಲಿಗಳಾಗಿದ್ರು, ಅದ ತಾಯಿಗಳ ಥರ ಏನಾಗಿದ್ರು ಮಾಂಸಿಕ ಶರೀರದಲ್ಲಿ ಏನಾಗಿದ್ರು ಇದ್ರು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಬ್ರದರ್ಸ್ ಸಿಸ್ಟರ್ಸ್ ಯಾರು ಓದ್ತೀರಾ? ಓದ್ಲಾ ಬ್ರದರ್? ಮೆಗಿಷ್ಟ ಓದ್ತೀರಾ? ಓದಿ. ಓಕೆ. ಈ ಮಹಾಶರೀರಗಳು ನೆಫ್ಲಿಮ್ ಪ್ರಖ್ಯಾತರಾಗಿದ್ದರು. ಅನ್ಯ ಜಾತಿಯ ಪುರಾಣಗಳಲ್ಲಿ ಕಂಡುಬರುವ ಭಯಾನಕರಾದ ರಾಕ್ಷಸರು ದೈತ್ಯರು ಇವರೇ. ಜಲಪ್ರಳಯದಲ್ಲಿ ಉಂಟಾದ ಅವರ ಸರ್ವನಾಶನದ 100 ವರ್ಷಗಳ ನಂತರವೂ ಇಂಥ ಮಹಾಶರೀರಗಳು ಇನ್ನೂ ಜೀವಿಸುತ್ತಿದ್ದಾರೆ ಎಂಬ ಸುಳ್ಳು ವರದಿಗಳು ಕೇಳಿಬರುತ್ತಿದ್ದು, ಇತ್ತೀಚಿನ ಯುದ್ಧಗಳಲ್ಲಿ ಅವರು ಜಯ ಸಾಧಿಸಿದಾಗ ಇಸ್ರೇಲರಲ್ಲಿ ತಲ್ಲಣವುಂಟು ಮಾಡಿತು. ಅಲ್ಲಿ ನೆಫಿಲಿಯರನ್ನು ಅಂದರೆ ನೆಫಿಲಿಯಾ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ಅರಣ್ಯಕಾಂಡ 13ನೇ ಚಾಪ್ಟರು 33ನೇ ವರ್ಸಸ್ಸು, 14ನೇ ಚಾಪ್ಟರು 33 ವರ್ಸಸ್ಸಿಂದ 37 ತನಕ. ಸತ್ಯವೇದದ ಬೇರೆಡೆಗಳಲ್ಲಿ ಕಂಡು ಬರುವಂತೆ 1 ಸಾಮುವೇಲ 17ನೇ ಅಧ್ಯಾಯ ನೋಡಿರಿ. ಕಾನಾನಿನಲ್ಲಿಯೂ ಕೆಲವು ಎತ್ತರದ ವ್ಯಕ್ತಿಗಳಿರಬಹುದು, ಆದರೆ ಮೇಲಿನ ಅಶುಭ ಸಮಾಚಾರ ಪ್ರಕಾರ ಅವರುಗಳು ಎಂದಿಗೂ ನೆಫಿಲಿ ವಂಶಸ್ಥರಾಗಿರಲಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ನೋಡ್ರ, ಇವಾಗ ಈ ನೆಫಿಲಿಯಂ ಅಂತಂದ್ರೆ ಯಾರು? ಈ ರಾಕ್ಷಸಗಳಲ್ಲ, ಅವ್ರಿಗೆಲ್ಲ ಕೊಟ್ಟಿದ್ದ ಹೆಸರು ಏನಂದ್ರೆ ಬೈಬಲಲ್ಲಿ ನೆಫಿಲಿಯರು. ಇವ್ರು ಯಾರಪ್ಪ ಅಂತಂದ್ರೆ ಸತ್ಯವೇದ ನೋಡಿದ್ರೆ ಇವರು ಪೂರ್ವ ಕಾಲದಲ್ಲಿ ಹೆಸರುವಾಸಿ ಆದವರು ಅಂತ ಹೇಳ್ತಾರೆ. ನೋಡಿ ಓದೋಣ, ಆದಿಕಾಂಡ 6ನೇ ಅಧ್ಯಾಯ 2-4, ಜೆನಿಸಿಸ್ 6 ಚಾಪ್ಟರ್ 2-4. ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡತಿಯರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದ್ದರಿಂದ ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಿರಲಿ ಅಂದನು. ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು. ಅನಂತರದಲ್ಲಿಯೂ
ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ನೋಡ್ರಾ, ಪೂರ್ವದಲ್ಲಿ ಏನ್ರಿ ಹೆಸರುವಾಸಿಯಾಗಿರೋಂಥ ಪರಾಕ್ರಮಶಾಲಿಗಳು ಇವರೇ ಅಂತ ನಾವು ಸತ್ಯವೇದ ನೋಡ್ಬೇಕು. ಇವ್ರು ಯಾರಪ್ಪ ಅಂತ ಹೇಳ್ತಾರೆ ಅಂದರೆ, ಅನೇಕ ಒಂದು ಏನ್ರಿ ಬೇರೆ ಬೇರೆ ಧರ್ಮಗಳಲ್ಲಿ ಏನ್ರಿ ಅನೇಕ ಗ್ರಂಥಗಳಲ್ಲಿ ಈ ದೊಡ್ಡ ದೊಡ್ಡ ರಾಕ್ಷಸಗಳ ಬಗ್ಗೆ ಮೆನ್ಷನ್ ಮಾಡ್ತಾರೆ ಗೊತ್ತಾ. ಅವರೆಲ್ಲ ಯಾರು ಇದ್ದಿರಬೇಕು ಅಂತಂದರೆ ಈ ರಾಕ್ಷಸಗಳು ಏನಾಗಿರ್ಬೇಕು, ಇದ್ದಿರಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅಷ್ಟೊಂದು ಪರಾಕ್ರಮಶಾಲಿ ಆಗಿದ್ದರು. ಇದ್ರೂ ಭೂಲೋಕದಲ್ಲಿ ರೆಕಾರ್ಡ್ ಇದೆ. ಅನಂತರ ಏನಾದರೂ ರೆಕಾರ್ಡ್ ಇದೆಯಾ ಅಂತಂದರೆ ಇದೀಗ ರೆಕಾರ್ಡ್ ಏನಾಗಿಲ್ಲ. ಇಲ್ಲ ಮತ್ತೆಲ್ಲೋದ್ರು ಅಂತಂದರೆ ಏನಾಗಿಲ್ಲ. ಅದಕ್ಕೆ ಅವ್ರ ಗ್ರಂಥಗಳಲ್ಲಿ ಕೂಡ ಉತ್ತರನೇ ಇಲ್ಲ. ಆದರೆ ಸತ್ಯವೇದಲ್ಲಿ ಮಾತ್ರ ಇದಕ್ಕೆ ಸ್ಪಷ್ಟವಾಗಿ ಏನಪ್ಪ ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, ಇವರೇನ ಜಡಪಳದಲ್ಲಿ ನಾಶ ಆದರು, ಅನಂತರದಲ್ಲಿ ಕೂಡ ಏನಾಗಿದ್ರು ಇದ್ರು ಅಂತ ಏನರ್ಥ? ಜಡಪಳದ ನಂತರ ಕೂಡ ಇದ್ರ ಅಂತಂದ್ರೆ ಇಲ್ಲ ರೀ. ಅದರ ಜಡಪಳಕ್ಕಿಂತ ಮುಂಚೆನೇ ಸರ್ವನಾಶ ಕಂಪ್ಲೀಟ್ ಆಗಿ ಆಗ್ಬಿಟ್ಟಾರ ಅಲ್ರ. ಅಂದ್ರೆ ಏನು, ಜಳಪ್ರಳಯದಲ್ಲಿ ಈ ಸಂಗತಿ ದೇವರು ನರೇಟ್ ಮಾಡ್ಬೇಕಾರೆ ಫಸ್ಟು ಏನ್ರಿ ದೇವತ್ರ ಕೂಡದಲ್ಲ ಅವಾಗ ಕೂಡ ಇದ್ರು. ಏನ್ರಿ ಅನಂತರಲ್ಲಿ ಕೂಡ ಇದ್ರು ಅಂದ್ರೆ ಏನ್ರಿ, ಜಳಪ್ರಳಯಕ್ಕೆ ಮುಂಚೆ ಇರೋಂಥ ಸಂಪೂರ್ಣವಂತ ಯುಗದಲ್ಲಿ ಮೊದಲನೇ ಯುಗದಲ್ಲೇ ಇವ್ರು ಸಂಪೂರ್ಣವಾಗಿ ಇದ್ರು. ಆದರೆ ನಾವು ಸತ್ಯವೇದದಲ್ಲಿ ಏನಪ್ಪ ನೋಡ್ತೀವಿ ಅಂದರೆ, ಒಂದು ಕಡೆ ನಿಫಿಲಿಯಮ್ಸ್ ಇದ್ರು ಕಾನಾನ್ ದೇಶದಲ್ಲಿ ಅಂತ ಓದ್ತೀರಿ. ಆ ವಾಕ್ಯ ಓದೋಣ. ಅರಣ್ಯಕಾಂಡ 13:33 ರೀ, ನಂಬರ್ಸ್ 13:33. ಅರಣ್ಯಕಾಂಡ 13:33 ಯಾರೋ ಓದ್ತೀರಾ ಬ್ರದರ್ ಸಿಸ್ಟರ್? ನೆಫೀಲಿನರು ಅಂದರೆ ನೆಫೀಲಿಯ ವಂಶವರಾದ ಉನ್ನತ ಪುರುಷರನ್ನು ನೋಡಿದೆವು. ನಾವು ಅವರ ಮುಂದೆ ಮಿಡಿತಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು. ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು. ವೆರಿ ಗುಡ್. ಅಲ್ಲ, ಇಲ್ಲಿ ಏನಪ್ಪ ಕೊಟ್ಬಿಟ್ಟಿದ್ರೆ ನೆಫಿಲಿಯಮ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವಾಗ ದೇವರು ಈ ನೆಫಿಲಿಯಮ್ಸ್ನ ಜಲಪಳದ ನಾಶ ಮಾಡ್ಬಿಟ್ರಲ್ಲ, ಮತ್ತೆ ಇವ್ರು ಹೆಂಗ್ ಹುಟ್ಟಿದ್ರು ಇಲ್ಲಿ ಅಂತ ಹೇಳ್ಬೇಕಾರೆ, ಇಲ್ಲಿ ಒಂದೇ ಸ್ಥಳದಲ್ಲಿ ಬೈಬಲಲ್ಲಿ ಜಲಪ್ರಳಯದ ನಂತರ ನೆಫಿಲಿಯನ್ ಅಂತ ಏನಾಗೋದು ರೆಫರೆನ್ಸ್ ಬರೋದು. ಅದು ಬಿಟ್ರೆ ಬೇರೆ ಎಲ್ಲೋ ಸತ್ಯವಿದ್ದದೆ ನೆಫಿಲಿಯಮ್ಸ್ ಅಂತ ರೆಫರೆನ್ಸ್ ಬರೋದೇ ಇಲ್ಲ. ಅದರ ನಂಬರ್ಸು 13:33. ಸರಿ, ಜಲಪ್ರಳಯ ನಾಶ ಆಗ್ಬೇಕು, ಇವ್ರಿಗೆ ಬಂದ್ರು ಅದರ ಬರಂಗಿಲ್ವಲ್ಲ, ನಾಶ ಆಗ್ಬಿಟ್ರಲ್ವಾ. ಮತ್ತೆ ಎಲ್ಲ ಉಟ್ಕೊಂಡ್ಬಿಟ್ರು, ತಿರ್ಗಾ ಅವರು ಜಲಪ್ರಳಯದಲ್ಲಿ ಹಂಗೆ ಈಜು ಹುಡ್ಕೊಂಡ್ಬಿಟ್ರು ಈ ಕಡೆಗೆ. ಏನಾರು ಆಯ್ತಾ ಅಂತ ನೋಡಿದ್ರೆ ಇವ್ರು ಯಾರು ಅಂತಂದ್ರೆ, ಇಲ್ಲಿ ಟ್ರಾನ್ಸ್ಲೇಷನ್ ರಾಂಗ್. ಏನ್ರಿ, ನೆಫಿಲಿಯಂ ಅಂತ ಹಾಕಿದ ಪದ ಏನಾಗಿದೆ, ರಾಂಗ್ ಆಗಿದೆ. ಯಾಕೆ ಗೊತ್ತಾ ಆ್ಯಕ್ಚುಲಿ ಆಮೋಸ್ 2:9 ಹೋದ್ರಿ ಯಾರಾದ್ರು? ಆಮೋಸ್ 2ನೇ ಅಧ್ಯಾಯ 9ನೇ ವಾಕ್ಯ ಹೋದ್ರಿ ಯಾರು? ಆಹಾ, ಅವರಿಗೆ ಎದುರಾಗಿ ನಿಂತ ಅಮೋರಿಯರನ್ನು ನಾನೇ ಧ್ವಂಸ ಮಾಡಿದೆನು. ಆ ಶತ್ರುವು ದೇವದಾರು ಮರದಷ್ಟು ಎತ್ತರವಾಗಿ, ಆಲೋನ್ ಮರದ ಹಾಗೆ ದೃಢವಾಗಿ ಇದ್ದರು. ಇವ್ರೇನಪ್ಪ ಅಂದ್ರೆ ನೆಫಿಲಿಯಂ ಅಲ್ಲ ರೀ, ಯಾರಂದ್ರೆ ಅಮೋರಿಯರು. ಅದೇ ಅಮೋರಿಯರು ಹೆಂಗಿದ್ರಂತೆ, ಅವರು ದೇವದಾರು ವೃಕ್ಷತ್ರ ಎತ್ತರವಾಗಿದ್ರಂತೆ. ಅಂದ್ರೆ ಇಲ್ಲಿ ಕಾನಾನ್ ದೇಶಕ್ಕೆ ಸರ್ವೆ ಮಾಡ್ಕೊಂಬಕ್ಕೆ ಹೋದವಾಗ ಅಲ್ಲಿ ಯಾರಿದ್ರು? ಅಮೋರಿಯರು, ಅಮಲಿಕೆಟ್ಸರು, ಅಂದ್ರ ಗಿರ್ಗಜರು, ಇತಿಯರು, ಇವರೆಲ್ಲ ಇದ್ರು. ನೋಡಿದ್ರ ಅವ್ರನ್ನ ನೋಡ್ಬಿಟ್ಟು ಏನ್ರಿ, ಅದು ಎಸ್ಪೆಷಲಿ ಅಮೋರೈಟ್ಸ್ ನೋಡ್ದವಾಗ ಅವ್ರು ಹೆಂಗಿದ್ರಂತೆ, ಎತ್ತರವಾಗಿ ಪರಾಕ್ರಮಶಾಲಿಗಳಾಗಿದ್ದಂತೆ. ಹಿಂಗೆ ಕೇದಾರ ಮರಗಳ ಥರ ಏನಾಗಿದ್ರಂತೆ ಇದ್ರಂತೆ. ದೇವದಾರ ವೃಕ್ಷ ಥರ ಏನಾಗಿದ್ದಂತೆ ಅಲ್ವರ. ಇವನ್ನೇನು ಮಾಡ್ಬಿಡ್ತು, ನೆಫಿಲಿ ಅಂತ ಹಾಕೊಂಡ್ಬಿಟ್ರೆ. ಯಾಕಂದ್ರೆ ಇಸ್ರೇಲ್ಗಳು ಓವರ್ ಎಕ್ಸೈಟ್ಮೆಂಟ್ ಅದರ. ಯಾಕಂದ್ರೆ ಕಾನಾನ್ ದೇಶಕ್ಕೆ ಹೋಗ್ಬಾರ್ದಲ್ವಾ, ಹೋಗ್ಬಾರ್ದು ಪ್ರೇರಣೆ ಮಾಡ್ಬೇಕಲ್ವಾ. ಅದಕ್ಕೇನು ಮಾಡಬೇಕು, ಏನೋ ಒಂದು ಹೇಳ್ಬೇಕಲ್ವಾ ಅವ್ರನ್ನ, ಜನಗಳ ಮೈಂಡ್ನ ಡೈವರ್ಟ್ ಮಾಡೋದಕ್ಕೆ. ಅದಕ್ಕೆ ಇದು ಹೇಳಿರೋದು ಬೈಬಲ್ ನೋಡಿದ್ರೆ ಸುಳ್ಳು ಸಂದೇಶ ಅಂತಂದ್ರು ಅಂತ ಅಲ್ಲೇ ಬೈಬಲ್ ವಾಕ್ಯದಲ್ಲೇ ಕೊಟ್ಟಾರೆ. ದೆ ಬ್ರಾಟ್ ಎ ಫಾಲ್ಸ್ ರಿಪೋರ್ಟ್, ದೆ ಫಾಲ್ಸ್ ಈವಿಲ್ ರಿಪೋರ್ಟ್ ಅಂತ. ಅಂದರೆ ಜನಗಳನ್ನ ಏನ್ರಿ ಡೈವರ್ಟ್ ಮಾಡಬೇಕು, ಡಿಸೀವ್ ಮಾಡಬೇಕು, ವಂಚನೆ ಮಾಡಬೇಕು ಅಂತಂದ್ಬಿಟ್ಟೆ ಇದನ್ನ ಯಾವ ಥರ ಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಫಿಲಿಮ್ಸ್ ಇದ್ದೀರಪ್ಪ ಅಲ್ಲಿ ಅಂತಂದ ರೀತಿಲಿ. ಫಿಲಿಮ್ಸ್ ಇರಲಿಲ್ಲ. ಫಿಲಿಮ್ಸ್ ಎಲ್ಲ ಏನಾಗಿದೆ, ಜಲಪಳದಲ್ಲೇ ನಾಶ ಆಗಿದೆ. ಅಲ್ಲಿದ್ದು ಯಾರಂದರೆ ಏನ್ರಿ, ಅಮೋರೈಟ್ಸರು ಅದರ.
ಸೊ ಅದರಿಂದ ನೋಡ್ಬೇಕಾರೆ ಏನ್ರಿ ನೆಫಿಲಿಮ್ಸ್ ಏನಾಗಿದ್ರು ಸರ್ವನಾಶ ಆಗಿದ್ರು. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಜೀವವು ತಂದೆಯಿಂದ ಬರುತ್ತದೆ, ಶರೀರ ರಚನೆ ಮತ್ತು ಸ್ವಭಾವಗಳು ತಾಯಿಯಿಂದ ಉಂಟಾಗುತ್ತದೆ ಎಂಬುದಕ್ಕೆ ಮತ್ತೊಂದು ಉದಾಹರಣೆ ಎಂದರೆ ದೈವ ಸ್ವಭಾವದವನಾದ ಯೆಹೋವನು ತಾನೇ ವಿವಿಧ ಸ್ವಭಾವದ ಮಕ್ಕಳನ್ನು ಪಡೆದಿದ್ದಾನೆ. ಆತನು ದೇವದೂತರ ಸ್ವಭಾವವುಳ್ಳ ಮಕ್ಕಳಿಗೆ ಯೋಬ 2:1, 38:6, ಇಬ್ರಿಯ 2:9 ಹಾಗೂ ಮಾನವ ಸ್ವಭಾವದ ಕೆಲವು ಮಕ್ಕಳಿಗೆ ಲೂಕ 3:38 ಮತ್ತು ಪ್ರಥಮ ಪುನರುತ್ಥಾನದಲ್ಲಿ ಆತನ ದೈವಿಕ ಸ್ವಭಾವದಲ್ಲಿ ಪಾಲುದಾರರಾಗಿ ಕಂಡುಬರುವ ನೂತನ ಸೃಷ್ಟಿಗಳಿಗೆ 2 ಪೇತ್ರ 1:4 ತಂದೆ ಅಥವಾ ಜೀವದಾಯಕನಾಗಿದ್ದಾನೆ. ಯೆಹೋವನ ಆತ್ಮನು ಅಥವಾ ಶಕ್ತಿಯು ಉತ್ಪನ್ನಗೊಂಡ ಆತ್ಮಿಕ ವಸ್ತುಗಳ ಮೇಲೆ ಮತ್ತು ಪಕ್ವಗೊಂಡ ದೇವದೂತರುಗಳ ಮೇಲೆ ಕಾರ್ಯ ಸಾಧಿಸುವುದಾಗಿದೆ. ಇದೇ ಶಕ್ತಿ ಅಥವಾ ಚೇತನವು ಉತ್ಪನ್ನಗೊಂಡ ಮಾನವರು ಅಥವಾ ಕೆಳಮಟ್ಟದ ಜೀವಿಗಳೊಂದಿಗೂ ಪ್ರವೃತ್ತವಾಗಿದೆ. ಆದಿಕಾಂಡ 2:7, 1 ಕೊರಿಂಥ 15:47 ನೋಡಿರಿ. ದೇವರು ನಮಗೆ ದೈವ ಸ್ವಭಾವಕ್ಕೆ ನೂತನ ಸೃಷ್ಟಿಯ ಜನಾಂಗದವರ ಸ್ಪಷ್ಟವಾದ ಕಲ್ಪನೆಯನ್ನು ಕೊಡುವಾಗ ಆತನು ಅವರನ್ನು ಒಡಂಬಡಿಕೆ ಎಂಬ ಗರ್ಭದಿಂದ ಮಾಡಿದ ದೇವರ ವಾಕ್ಯವೆಂಬ ವಾಗ್ದಾನದ ಮೂಲಕ ಪಡೆಕೊಂಡವರೆಂದು ಪ್ರತಿನಿಧಿಸುತ್ತಾನೆ. ಆತನ ಈ ವಾಗ್ದಾನವನ್ನು ಅಬ್ರಹಾಮನಿಗೆ ಮಾಡಿದ್ದು ಇದು ಸಾರಳೆಂಬ ಸ್ತ್ರೀಯ ಮೂಲಕವಾಗಿ ಸಂಕೇತಗೊಂಡಿತ್ತು ಮತ್ತು ಇಸಾಕನು ಅಬ್ರಹಾಮನ ವಾರಸುದಾರನೆಂದು ವಾಗ್ದಾನದ ಮಗನೆಂದು ನಮಗೆ ಹೇಳಲಾಗಿತ್ತು. ಇಸಾಕನಂತೆ ನಾವೂ ಸಹ ದೇವರ ಪುತ್ರರು, ವಾಗ್ದಾನದ ಮಕ್ಕಳು, ಸಾರಳ ಒಡಂಬಡಿಕೆಯ ಸಂತಾನದವರು ಆಗಿದ್ದೇವೆ. ಗಲಾತ್ಯ 4:23-31, 1 ಪೇತ್ರ 1:3 ಮತ್ತು 23, 2 ಪೇತ್ರ 1:4. ಇದೇ ತತ್ವವು ಕ್ರೈಸ್ತ ಯುಗಕ್ಕೂ ಮುನ್ನವೇ ಸಾಂಕೇತಿಕವಾದ ಯಹೂದ್ಯರ ದೈವಿಕ ವ್ಯವಸ್ಥೆಯಲ್ಲಿ ಒಂದು ಮಗುವು ತಂದೆಯ ಆಶೀರ್ವಾದ ಮತ್ತು ಸೌಕರ್ಯಗಳನ್ನು ವಂಶ ಪಾರಂಪರ್ಯವಾಗಿ ತಾಯಿಯ ಕೃಪೆ ಮತ್ತು ನಿಲುವಿಗೆ ಅನುಗುಣವಾಗಿ ಪಡೆಕೊಳ್ಳುತ್ತದೆ ಎಂಬುದರಲ್ಲಿ ನಿರೂಪಿಸಲ್ಪಡುತ್ತದೆ. ಮತ್ತು ಅದೇ ರೀತಿಯಲ್ಲಿ ಮತ್ತು ಮಗುವಿಗೆ ಅಂಟಿಕೊಂಡಿರುವ ತಾಯಿಯ ಸ್ವಭಾವವನ್ನು, ಹಕ್ಕುಗಳನ್ನು, ಸೌಕರ್ಯಗಳನ್ನು ಹಾಗೂ ಅನಿರ್ಬಂಧತೆಗಳನ್ನು ಪ್ರಕಟಿಸುತ್ತದೆ. ಇವುಗಳು ತಂದೆಯದಾಗಬೇಕೆಂಬ ಅನಿವಾರ್ಯತೆ ಇರುವುದಿಲ್ಲ. ಆದಿಕಾಂಡ 21:10, ವಿಮೋಚನಕಾಂಡ 21:4, ಗಲಾತ್ಯ 4:30. ಓಕೆ, ಅದಕ್ಕೆ ಏನಪ್ಪ ಇನ್ನೊಂದು ಏನಂತಾರೆ ಪ್ರೂಫ್ ಏನಪ್ಪ ಅಂತಂದ್ರೆ, ಇವಾಗ ಪರಲೋಕದ ತಂದೆಯ ದೇವರು ಎಲ್ಲಾನು ಏನು ಮಾಡಿದ್ದಾರೆ, ಅವ್ರನ್ನ ಸೃಷ್ಟಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮೂಲ ತಂದೆ ಯಾರು? ಅವರೇ. ಅದರ ದೇವದೂತರಿಗೆ ತಂದೆ ಯಾರು? ಅವರೇ. ಪ್ರಧಾನ ದೇವದೂತರಿಗೆ ತಂದೆ ಯಾರು? ಅವರೇ. ಯೇಸು ಕ್ರಿಸ್ತನಿಗೆ ತಂದೆ ಯಾರು? ಅವರೇ. ಮನುಷ್ಯನಿಗೆ ತಂದೆ ಯಾರಪ್ಪ ಅಂದರೆ ಅವರೇ. ಪ್ರಾಣಿಗಳನ್ನ ಒಂದು ರೀತಿ ಸೃಷ್ಟಿ ಮಾಡೋರು ಮೊದಲು ಯಾರು ಅಂದ್ರೆ ದೇವರೇ. ಹಂಗಿರ್ಬೇಕಾರೆ ಒಂದು ರೀತಿ ತಗೊಂಡಾಗ ಎಲ್ಲದಕ್ಕೂ ದೇವರೇ ತಂದೆ ಅಲ್ವಾ ಅಂತ ನೋಡ್ಬೇಕಾರೆ, ಇದನ್ನ ದೇವರು ಅವರಲ್ಲಿರೋಂಥ ಜೀವಾಂಶನ ಎಷ್ಟಪ್ಪ ಲೆವೆಲ್ಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಆ ನೇಚರಲ್ಲಿ ಏನ್ರಿ ಆ ಒಂದು ಸೃಷ್ಟಿಗಳು ಪರ್ಫೆಕ್ಟ್ ಆಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಏನು ಮಾಡಿರೋದು ದೇವರು ಅದನ್ನ ಕೊಟ್ಟಿರೋದು ಅಲ್ಲರ. ಉದಾಹರಣೆ ನೋಡ್ಬೇಕಾದ್ರೆ, ಇವಾಗ ನಾವೆಲ್ಲ ಮನುಷ್ಯರು ಎಲ್ಲರೂ ದೇವ್ರ ಮಕ್ಳ ರೀ. ಪಾಪ ಮಾಡಿದ್ಬಿಟ್ರು ದೇವ್ರಿಗೆ ವಿರೋಧಿಗಳಾಗ್ಬಿಟ್ರು. ಅರೆ ಅಂಥ ವಿರೋಧಿಗಳಲ್ಲಿ ಸ್ವಲ್ಪ ಜನಾಂಗದವ್ರನ್ನ ಇವಾಗ ಏನಕ್ಕೆ ಕರಿತಾ ಇದ್ದಾರೆ ಅಂತ ನೋಡ್ತಿದ್ರೆ, ಪರಲೋಕದ ರಕ್ಷಣೆಗೆ ಆತನ ಸ್ವಂತ ಸ್ವಭಾವದಲ್ಲಿ ರೀತಿ ನಮ್ಗೆ ಏನು ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ. ಅದನ್ನ ಕರಿಬೇಕಾದ್ರೆ ದೇವ್ರು ನಮ್ಗೆ ಹೆಂಗೆ ಕರಿತಾ ಇದ್ದಾರೆ ಅಂದರೆ, ನಮ್ಮನ್ನ ಪವಿತ್ರಾತ್ಮದಿಂದ ಗರ್ಭಧಾರಣೆ ಮಾಡಿದ್ದಾರೆ ಅದರ. ಸೊ ಈ ಗರ್ಭಧಾರಣೆ ಮಾಡಿದ್ಮೇಲೆ ಮೊದಲನೇ ಪುನರುತ್ಥಾನ ಏನಾಗೋದು, ನಾವು 100% ಪರ್ಫೆಕ್ಟ್ ಆಗಿ ಏನಾಗುತ್ತೆ, ನಾವು ರೆಸಲ್ಯೂಷನ್ ಆಗೋದು ಅದರ. ಸರಿ, ಈ ಗರ್ಭಧಾರಣೆ ಅಂತಂದ್ಬಿಟ್ಟು ಎಲ್ಲಿಂದ ಆಯಿತು, ಯಾರಿಂದ ಆಯಿತು ಅಂದರೆ ತಿರ್ಗಾ ನೋಡ್ಬೇಕಾದ್ರೆ ಅದು ತಂದೆಯಿಂದನೇ ಆಗಿರೋದು. ಅದರಿಂದ ನೋಡ್ಬೇಕಾದ್ರೆ ನಾವು ತಂದೆಯ ಒಂದು ಸ್ವಭಾವಕ್ಕೆ ಸೇರಕ್ಕೆ ನಮ್ಗೆ ಏನು ಮಾಡ್ತಾರೆ, ಅದು ಅನುಕೂಲ ಮಾಡ್ತದೆ ಅಂತ ನಾವೇನು ಮಾಡ್ತೀರಿ ನೋಡ್ತೀರಿ ಅದರ. ಅದರಿಂದ ನೋಡ್ಬೇಕಾದ್ರೆ ದೇವದೂತನ ಕೂಡ ಏನ್ರಿ ಸೃಷ್ಟಿ ಮಾಡಿ ಅವ್ರಿಗೆ ಜೀವ ಕೊಟ್ಟಿದ್ಯಾರೋ ದೇವರು. ಆದರೆ ಅದಕ್ಕೆ ಎಷ್ಟು ಲೆವೆಲಲ್ಲಿ ಜೀವ ಕೊಟ್ಟಿದ್ದಾರೆ ಅಂತಂದರೆ, ದೇವದೂತ ಲೆವೆಲ್ಗೆ ಏನಾಗಿರ್ಬೇಕು, ಅವರು ಸೀಮಿತವಾಗಿ ಇರಬೇಕು. ಅಷ್ಟೇ ಅವ್ರಿಗೆ ಏನು ಮಾಡಿದ್ರು, ಒಂದು ಪವರ್ಸ್ನ ರೈಟ್ಸ್ನ ಕೊಟ್ಟಿರೋದು. ಆ ರೀತಿ ನೋಡೋದಾದ್ರೆ ಏನ್ರಿ ತಂದೆಗಳಿಂದ ಜೀವ ಬರ್ತದೆ ಅದರ. ಆದರೆ ಅದೆಷ್ಟು ಮಟ್ಟಿಗೆ ಇರ್ತಾರೆ ಅಂತಂದ್ರೆ, ಆ ತಂದೆಗಳ ಸಾಮರ್ಥ್ಯದ ಒಂದು ಮೇಲೇನಾಗ್ತಾರೆ, ಅದು ಡಿಪೆಂಡ್ ಆಗ್ತದೆ ಅಂತ ನೋಡ್ತೀರಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂತ ನೋಡ್ಬೇಕಾದ್ರೆ, ಅಬ್ರಹಾಮ್ ದುಮ್ ಅಂತ ಏನು ಮಾಡ್ತಾರೆ ಅಲ್ಲಿ ಎಕ್ಸಾಂಪಲ್ ಕೊಡ್ತಾರೆ ಅಲ್ವರ.
ಅಬ್ರಹಾಮು, ಇಸಾಕು, ಆಮೇಲೆ ಅಬ್ರಹಾಮು ಮತ್ತೆ ಏನ್ರಿ ಇಶ್ಮೇಲು. ಅದರ ಅಬ್ರಹಾಮಿಗೆ ಎಷ್ಟು ಜನ ಹೆಂಡ್ತಿ ಇದ್ರು? ಸಾರಾ ಮತ್ತೆ ಏನ್ರಿ ಅಲ್ಲಿ ಹಗಾರ್. ಅದರ ನೋಡಿ, ಇಬ್ರು ಅಬ್ರಹಾಮಿನ ಮಕ್ಕಳಾಗಿರೋದ್ರಿಂದ ಏನ್ರಿ ಇಬ್ರು ಏನೇ ಇತ್ತು ಆಶೀರ್ವಾದಗಳು ಹೊಂದಬೇಕಾಗಿತ್ತು. ಆದರೆ ಇಲ್ಲಿ ತಾಯಿ ಇಂದ ಜೀವಾಂಶ ಬಂದಿರೋದ್ರಿಂದ ಅಂದ್ರೆ ಅಬ್ರಾಹ್ಮ ಪರ್ಫೆಕ್ಟ್ ಏನಲ್ಲ. ಅದರ ಅಬ್ರಾಹ್ಮ ತಂದೆ ದೇವ್ರ ತರ ಪರ್ಫೆಕ್ಟ್ ಆಗಿಲ್ಲ. ಅದನ್ನ ನೋಡ್ಬೇಕಾದ್ರೆ ಆ ಒಂದು ಇಶ್ಮೇಲ್ ಹುಟ್ಬೇಕಾದ್ರೆ ತಾಯಿಯೇ ಮಾತ್ರ, ತಂದೆ ಮಾತ್ರ ಅಲ್ಲ, ತಾಯಿಯ ಒಂದು ಅನೇಕ ಗುಣಗಳು ಕೂಡ ಏನಾಗಿತ್ತು ಅಲ್ಲಿ ಸೇರ್ಕೊಂಡಿತ್ತು ಅಂತ ನೋಡ್ತಾರೆ. ಇದನ್ನ ಹೆಂಗ್ ನೋಡ್ಬೋದು ಅಂದ್ರೆ, ಇಶ್ಮೇಲು ಇಸಾಕಂಗೆ ಹಿಂಸೆ ಕೊಡೋದು, ಅದರ ಇಶ್ಮೇಲು ಇಸಾಕ ಮೇಲೆ ದಬ್ಬಾಳಿಕೆ ಮಾಡೋಂಥದ್ದು, ಅದರ ಗೇಲಿ ಮಾಡೋಂಥದ್ದು, ಈ ಕ್ಯಾರೆಕ್ಟರ್ಗಳೆಲ್ಲ ಯಾರ್ದಾಗಿರ್ಲಿಲ್ಲ ಅಂತಂದ್ರೆ ಅಬ್ರಹಾಮ್ ಅಥವಾ ಸಾರಾದೇನಾಗಿರ್ಲಿಲ್ಲ ಆಗಿರ್ಲಿಲ್ಲ. ಇದು ಯಾರ್ದು ಗುಣಗಳಾಗಿತ್ತು ಅಂತಂದ್ರೆ ಇದೆಲ್ಲ ಬಂದ್ಬಿಟ್ಟು ಅಗಾರಿನ ಗುಣಗಳಾಗಿತ್ತು. ಹಾಗಾದ್ರೆ ಅಗಾರಿನ ಗುಣಗಳು ಏನಕ್ಕೆ ಈ ಇಶ್ಮೇಲಿಗೆ ಬಂತು ಅಂದ್ರೆ ಅವ್ನು ಪರ್ಫೆಕ್ಟ್ ಆಗಿಲ್ಲ ರೀ. ಯಾರೋ ಅಬ್ರಾಹಂ ಪರ್ಫೆಕ್ಟ್ ಆಗಿರಲಿಲ್ಲ. ಅದು ನೋಡ್ಬೇಕಾದ್ರೆ ಅವನಲ್ಲಿ ಎಷ್ಟು ಜೀವ ಕೊಡಕ್ಕಾಗ್ತದೋ ಕೊಟ್ಟ, ಮಿಕ್ಕಿದೆಲ್ಲ ತಾಯಿನ ಏನು ಮಾಡ್ತೋ ಅಲ್ಲಿ ತಗೊಳಂಗಾಯ್ತು ಅಂತ. ಆದರೆ ಅಬ್ರಾಹಂ ಪರ್ಫೆಕ್ಟ್ ಆಗಿದ್ರೆ ಈ ಒಂದು ಏನ್ರಿ ಈ ಒಂದು ಘಟನೆನೇ ಈ ಥರ ಒಂದು ಸ್ಥಿತಿನ ಅವಕಾಶ ಆಗತ್ತೆ ಇರ್ತಾ ಇರಲಿಲ್ಲ. ಅದರ ಸೊ ಅದನ್ನೇ ನೋಡ್ಬೇಕಾದ್ರೆ ಏನ್ರಿ ದೇವರು ಕೂಡ ಏನ್ರಿ ಈ ಒಂದು ಸುವಾರ್ತೆಗಳೆಲ್ಲ ಆಯ್ಕೆ ಮಾಡ್ತಾರೆ. ದೇವ್ರ ಮಕ್ಕಳಲ್ಲಿ ಕೂಡ ನಾವೇನು ಮಾಡ್ತೀರಿ ನೋಡ್ತೇವೆ. ಅದರ ದೇವರ ಆತನ ಜೀವ ನಮಗೆ ಕೊಟ್ಟಿರೋದ್ರಿಂದ ಏನ್ರಿ ನಾವೇನು ಮಾಡೋದು ಪರಿಪೂರ್ಣ ಹಂತಕ್ಕೆ ನಾವೇನಾಗಿದೆ ಬರೋದಕ್ಕೆ ಸಾಧ್ಯತೆ ಆಗಿದೆ. ಓಕೆ, ಈ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ಸ್ ಸಿಸ್ಟರ್ಸ್? ಯಾವ ಥರ ಬುಕ್ ಇದೆಯಾ? ಶ್ವೇತಾ ಸಿಸ್ಟರ್ ಓದ್ಬೋದಲ್ಲ, ಏನಿದ್ದೀರಾ? ಹಾ ರೀ, ಸರಿ. ಓಕೆ. ಜೀವವು ತಂದೆಯಿಂದ ಬರುತ್ತದೆ, ಶರೀರ ರಚನೆ ಮತ್ತು ಸ್ವಭಾವಗಳು ತಾಯಿಯಿಂದ ಉಂಟಾಗುತ್ತದೆ ಎಂಬುದಕ್ಕೆ ಮತ್ತೊಂದು ಸಿಸ್ಟರ್ ಪೇಜ್ ನಂಬರು 60 ನೋಡಿ. 60 ತೆಗೆದ್ರಾ? ಅದ ಲೆಫ್ಟ್ ಅಲ್ಲಿ 2ನೇ ಪ್ಯಾರಾಗ್ರಾಫ್ ಮೇಲೆ ಹೇಳಿದ ಅಂತ ಹೇಳಿ ಅಲ್ಲಿಂದ ಆರಂಭ ಮಾಡಿ ಇಷ್ಟ ಆ ಪ್ಯಾರಾಗ್ರಾಫ್ ಓದಿ. ಮೇಲೆ ಹೇಳಿದ ವಾದಗಳು ಕರ್ತನಾದ ಯೇಸುವು ಸ್ತ್ರೀಯರೊಬ್ಬಳಲ್ಲಿ ಜನನ ತಾಳಿದನು ಎಂಬ ಸತ್ಯಾಂಶದಿಂದ ದೃಢಪಟ್ಟಿವೆ. ಪವಿತ್ರವಾದ ಶಿಶು ಸ್ತ್ರೀಯಿಂದ ಜನಿಸಿದವನಾಗಿ ಆಕೆಯ ಸ್ವಭಾವದಲ್ಲಿ, ಅಂದರೆ ಮಾನವ ಸ್ವಭಾವದಲ್ಲಿ ಭೂಮಿಯವನಾಗಿ ಪಾಲು ತೆಗೆದುಕೊಂಡನು. ಆತನ ಪೂರ್ವ ಆತ್ಮಿಕ ಸ್ಥಿತಿಯಲ್ಲಿದ್ದ ಎಲ್ಲ ಪವಿತ್ರತೆಯನ್ನು, ಸಮರ್ಪಕತೆಯನ್ನು ಆತನು ಉಳಿಸಿಕೊಂಡನಾದರೂ ವರ್ಗಾಯಿಸಲ್ಪಟ್ಟ ಜೀವಕಣವು ನಾವೀಗ ಪರೀಕ್ಷೆ ಮಾಡುತ್ತಿರುವ ನಿಯಮದೊಂದಿಗೆ ಸಾಮರಸ್ಯದೊಂದುಗೂಡಿ ತಾಯಿಯ ಸ್ವಭಾವದಲ್ಲಿ ಪಾಲು ತೆಗೆದುಕೊಂಡು ಸ್ತ್ರೀಯಲ್ಲಿ ಜನಿಸುವುದರ ಮೂಲಕ ಮಾಂಸ ಶರೀರವಾಯಿತು. ಹೀಗಿದ್ದರೂ ಈ ಪರಿಶುದ್ಧವಾದದ್ದು ಅಪರಿಶುದ್ಧವಾದ ಸಂತತಿಯಿಂದ ಹೊರಬರಲಿಲ್ಲ, ಆದರೆ ಅದು ತಂದೆಯಾದ ದೇವರಿಂದಲೇ ಹೊರಟು ಬಂದು ತಾಯಿಯಾದ ಮರಿಯಳಿಂದ ಬೆಳವಣಿಗೆಯನ್ನು ಪುಷ್ಟಿಯನ್ನು ಮಾತ್ರ ಪಡ್ಕೊಂಡಿತ್ತು. ಯೋಹಾನ 8ನೇ ಅಧ್ಯಾಯ 42ನೇ ವಚನ, ಗಲಾತ್ಯ 4ನೇ ಅಧ್ಯಾಯ 4ನೇ ವಚನ. ಥ್ಯಾಂಕ್ ಯು ಸರ್. ಸೊ ಇವಾಗ ನೋಡಿದಂಥ ಎಷ್ಟೋ ಎಕ್ಸಾಂಪಲ್ಸ್ಗಳಲ್ಲಿ ನೆಫಿಲಿಮ್ ಎಕ್ಸಾಂಪಲ್ಸ್ ನೋಡಿದ್ರಿ. ಅದರ ದೇವತರು ಹುಟ್ಟಿದಂಥ ರಾಕ್ಷಸಗಳು, ಆಮೇಲೆ ಅಬ್ರಾಹಂ ಹುಟ್ಟಿದಂಥ ಇಶ್ಮೇಲು, ಅದರ ಸೊ ಇದೆಲ್ಲ ನಾವೇನಪ್ಪ ನೋಡ್ತೀವಿ ಅಂತಂದ್ರೆ ಏನ್ರಿ ಆ ತಾಯಿ ಒಂದು ಸ್ವಭಾವದಲ್ಲಿ ಜನ್ಮ ತೊಗೊಂಡಿರೋದು ಏನು ಮಾಡ್ತೀವಿ ನೋಡ್ತೀರಿ. ಅದರ ಈ ತಾಯಿ ಗುಣಗಳು ಏನಕ್ಕೆ ಬಂತು ಅಂತಂದ್ರೆ ಆ ಒಂದು ಜೀವಾಂಶ ಪರಿಪೂರ್ಣವಾಗಿ ಇಲ್ದಿರ್ಬೇಕ್ರೆ ಆ ಒಂದು ಗುಣಗಳು ಏನು ಮಾಡ್ತಾವ ಹೊಂದತಕ್ಕದಾಗಿತ್ತು ಅಲ್ದರ. ಆದರೆ ನೋಡಿ ಇದೇ ನೆಫಿಲಿಮ್ಸ್ಗಳಲ್ಲಿ ತಾಯಿಯ ಗುಣಗಳಿತ್ತಾ? ಇಲ್ಲ ರೀ. ತಾಯಿ ಸ್ವಭಾವಗಳೇನಾಗಿತ್ತು? ಇದು ಸ್ವಭಾವ ಏನ್ರಿ ಒಂದು ಮಾಂಸಿಕ ಸ್ವಭಾವದ ಏನೈತಿ ಇತ್ತು. ಆದರೆ ಗುಣಗಳು ಯಾರ್ದಿತ್ತು ಅಂತಂದ್ರೆ ಆ ಬಿದ್ದೋಗಿರೋ ದೂತಗಳಿತ್ತು. ಇದೇ ರೀತಿ ತಂದೆಯ ದೇವರು ಭೂಲೋಕದಲ್ಲಿ ಯೇಸು ಕ್ರಿಸ್ತನ ಮನುಷ್ಯನ ನಡುವೆ ಜನ್ಮ ಕೊಡ್ಬೇಕಾದ್ರೆ ಏನಪ್ಪ ಮಾಡಿದ್ರೆ ಮರಿಯಳನ್ನ ಆಯ್ಕೆ ಮಾಡಿ ಮರಿಯಳ ಮುಖಾಂತರ ಮಾಂಸದ ರೀತಿಯಲ್ಲಿ ಅದರ
ಫ್ಲೆಶ್ ಅಲ್ಲಿ ಜನ್ಮ ತಗೊಳಕ್ಕೆ ಏನ್ ಮಾಡಿದ್ರು, ಆತನಿಗೆ ಏನ್ ಮಾಡಿದ್ರು, ಆಯ್ಕೆ ಮಾಡಿದ್ರು ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಸೊ ಆದ್ರೆ ಇದು ಏನ್ರಿ, ಆ ಒಂದು ಲೈಫ್ ಬಂದಿರೋದು ದೇವರಿಂದ ಆಗಿರೋದ್ರಿಂದ ಏನಿದೆ, ಯಾವುದೇ ಒಂದು ಕಲ್ಮಶಗಳು ಏನಾಗಿಲ್ಲ, ಅದನ್ನ ಸೇರಿಲ್ಲ. ಸೊ ಒಂದು ಸ್ತ್ರೀಯಾಗಿದ್ದಂತ ಮರಿಯಾಳು ಯಾವ ತರ ಮಾಂಸಿಕ ಒಂದು ಸ್ವಭಾವದಲ್ಲಿದ್ರು, ಆ ಸ್ವಭಾವವನ್ನು ಮಾತ್ರ ಏನ್ ಮಾಡಿದ್ರು, ಕ್ರಿಸ್ತನು ಆ ಗರ್ಭದಲ್ಲಿ ಇರ್ಬೇಕು ಮಾಡಿದ್ರು, ಒಂದೋದಕ್ಕೆ ಏನಾಯ್ತು, ಅನುಕೂಲ ಆಯ್ತು ಅಂತ ಹೇಳ್ತಾರೆ ಅಲ್ವರ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಬ್ರದರ್ ಸಿಸ್ಟರ್ಸ್, ಯಾರಾದ್ರ? ಇದೇ ಇದೇ ತತ್ವಕ್ಕೆ ಮುಂದುವರೆದ ಹೊಂದಾಣಿಕೆಯಲ್ಲಿ ನಮ್ಮ ಕರ್ತನಾದ ಯೇಸುವು ದೇವರ ಸ್ವಭಾವಕ್ಕೆ ಉನ್ನತವಾಗಿ ಏರಿಸಲ್ಪಟ್ಟವನಾಗಿರುವುದರಿಂದ ಆತನು ಇನ್ನು ಮುಂದೆ ಮನುಷ್ಯನಾಗಿ ಉಳಿಯದಿದ್ದರೂ ಮಾನವ ಜನಾಂಗಕ್ಕೆ ತಂದೆ ಅಥವಾ ಜೀವದಾಯಕನೆಂದು ಸ್ಪಷ್ಟಪಡಿಸಿದೆ. ಅದಲ್ಲದೆ ಆದಾಮನ ಪಾಪದಿಂದ ಮಾನವ ಸಂತತಿಯನ್ನು ಮಾನವ ಪ್ರವೃತ್ತಿಗೆ ಪರಿಪೂರ್ಣತೆ ಪಡೆಯಲು ಪುನಃಸ್ಥಾಪಿಸುವ ಕಾರ್ಯವೂ ಅಡಗಿದೆ. ಹೀಗೆ ತಂದೆಯು ಜೀವದಾಯಕನಾಗಿ ದೈವಿಕ ತಲದಲ್ಲಿದ್ದರೂ ಆತನ ಮಕ್ಕಳು ಮಾನವ ತಲದಲ್ಲಿ ಇರುವರು. ಅವರನ್ನು ಪುನಃ ವಶದ ಒಡಂಬಡಿಕೆಯಲ್ಲಿ ಜನಿಸಿದವರಾದ ಅಬ್ರಾಮನ ಮೂರನೇ ಪತ್ನಿಯಾದ ಕಟೋರಳಲ್ಲಿ ವಿಷದಗೊಳಿಸಲಾಗಿದೆ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಅಲ್ವರ. ಸೊ ಇದೇ ರೀತಿಯಲ್ಲಿ ಕ್ರಿಸ್ತನ್ ಕೂಡ ಏನ್ ಮಾಡ್ತಾರೆ, ಕ್ರಿಸ್ತನ್ ರಾಜ್ಯದಲ್ಲಿ ಕೂಡ ಅವ್ರು ಏನ್ ಮಾಡ್ತಾರೆ, ನಿತ್ಯ ತಂದೆ ಆಗಿರ್ತಾರೆ. ಅದರ ಎಲ್ಲಾ ಸತ್ತೋಗಿರೋ ಮನುಷ್ಯಗೆ ಏನ್ ಮಾಡ್ತಾರೆ, ಪುನರುತ್ಥಾನ ಕೊಡ್ತಾರೆ. ಅವಾಗ ಮನುಷ್ಯಗಳು ಯಾವ ರೀತಿ ಹುಡ್ತಾರೆ, ಪುನರುತ್ಥಾನದಲ್ಲಿ ಬರ್ತಾರೆ, ಅದು ಯಾವ ರೀತಿ ಅವ್ರು ತಿರ್ಗಾ ಅವ್ರ ಭೂಲೋಕದಲ್ಲಿ ಮನುಷ್ಯರಾಗಿ ಬಾಳ್ತಾರೆ ಅಂತ ನೋಡ್ಬೇಕಾದ್ರೆ ನಿತ್ಯ ತಂದೆ ಯಾರೋ ಏನ್ರಿ, ಯೇಸು ಕ್ರಿಸ್ತನು ಅಲ್ವರ. ಆದ್ರೆ ಇವರು ತಿರ್ಗಾ ಆ ಮಾಂಸಿಕ ಸ್ವಭಾವ ತೊಗೊಳೋದಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಅನುಕೂಲ ಆಗ್ತದೆ. ಯಾಕೆಂತಂದ್ರೆ ಜೀವ ಬರೋದು ಯಾರಿಂದ, ಕ್ರಿಸ್ತನಿಂದ. ಆದ್ರೆ ಏನ್ರಿ, ಆ ಒಂದು ಭೂಮಿ ಒಂದು ತಾಯಿ ಆಗಿರೋದ್ರಿಂದ ಏನ್ ಮಾಡ್ತಾರೆ, ಆ ಒಂದು ಸ್ವಭಾವನ ಪಡ್ಕೊಳಕ್ಕೆ ಏನ್ ಮಾಡ್ತಾರೆ, ಅವ್ರಿಗೆ ದೇವ್ರ ಕೃಪೆ ಕೊಡ್ತಾರೆ ಅಂತ ನೋಡ್ತೀರಿ. ಓಕೆ, ಲಾಸ್ಟ್ ಪ್ಯಾರಾಗ್ರಾಫ್ ಇದೆ, ಓದ್ಬಿಡೋಣ. ನಮ್ಮ ಪ್ರಸ್ತಾಪವನ್ನು ಈಗ ಪುನರ್ ಪರಿಶೀಲಿಸುವಾಗ ನಮ್ಮ ಕರ್ತನ ಅದ್ಭುತವಾದ ಜನನವು ಸರ್ವ ಸಂಪೂರ್ಣವಾದುದು. ಆತನು ಅಪರಿಪೂರ್ಣ ತಾಯಿಂದ ಜನಿಸಿದ ನಿರ್ದೋಷಿ ನಿಷ್ಕಳಂಕ ಸೃಷ್ಟಿಕರ್ತನ ವಾಡಿಕೆಯ ಪದ್ಧತಿಗೆ ವಿರುದ್ಧವಾಗಿರದೆ ಅವುಗಳಲ್ಲಿ ಪೂರ್ಣ ಸಾಮರಸ್ಯವಾಗಿರುವುದನ್ನು ಅವಲೋಕಿಸುತ್ತೇವೆ. ಅದೇ ರೀತಿಯಲ್ಲಿ ತಂದೆಯಾದ ಆದಾಮನೂ ಸಹ ಸರ್ವ ಸಂಪೂರ್ಣತೆಯುಳ್ಳವನಾಗಿ ಜನಿಸಿದನು. ಯಾಕೆಂದರೆ ಆತನ ತಾಯಿಯು ಭೂಮಿಯಾಗಿದ್ದು ವಿಶೇಷವಾಗಿ ಉಂಟು ಮಾಡಲ್ಪಟ್ಟ ಏದೇನ್ ತೋಟದ ಹೊರತಾಗಿ ಉಳಿದ ಭೂಭಾಗವು ಅಸಮರ್ಪಕವಾಗಿರುವಾಗಲೂ ಆತನು ದೇವರಿಂದ ನೇರವಾಗಿ ಉಂಟು ಮಾಡಲ್ಪಟ್ಟವನು. ನಮ್ಮ ಕರ್ತನಾದ ಯೇಸುವು ಮಾನವ ಪೂರ್ವ ಸ್ಥಿತಿಯೊಂದನ್ನು ಹೊಂದಿದ್ದನು ಎಂಬ ದೇವರ ವಾಕ್ಯ ಭರವಸವು ಅದರ ಜೀವತತ್ವವು ಮರಿಯಳ ಗರ್ಭಕೋಶಕ್ಕೆ ವರ್ಗಾಯಿಸಲ್ಪಟ್ಟು ಆಕೆ ಮೂಲಕ ಪವಿತ್ರವಾದ ಶಿಶುವೊಂದರ ಜನನವಾಯಿತು. ಆತನು ಸತ್ಯವೇದದಲ್ಲಿ ಹೇರಳವಾದ ಭರವಸೆಯೊಂದಿಗೆ ಹೇಳಿರುವಂತೆ ಆತನು ಪವಿತ್ರನೂ ನಿರುಪದ್ರವಿಯೂ ನಿಷ್ಕಳಂಕನೂ ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟವನೂ ಆಗಿದ್ದಾನೆ. ಈ ರೀತಿಯಲ್ಲಿ ಆತನು ನಮಗಾಗಿ ಅಥವಾ ನಮ್ಮ ಅಗತ್ಯತೆಗೆ ತಕ್ಕಂತೆ ನ್ಯಾಯಕ್ಕೂ ಈಡುಬಲಿಯ ಬೆಲೆಗೆ ತಕ್ಕಂತೆ ಉಂಟು ಮಾಡಲ್ಪಟ್ಟನು. ನಂತರದಲ್ಲಿ ಆತನು ದೇವರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಾನವ ಜನಾಂಗದ ಮಹಾಯಾಜಕನಾಗಿ ಮಾಡಲ್ಪಟ್ಟು ಬಲಹೀನರಿಗೆ ಮತ್ತು ಹೊರೆಹೊತ್ತವರಿಗೆ ಅನುಕಂಪವನ್ನು ತೋರಿಸುವವನಾಗಿ ನಮ್ಮ ಅಪರಾಧಗಳನ್ನು ತನ್ನ ಮೇಲೆ ಹಾಕಿಕೊಂಡು ಮಾನವ ದೌರ್ಬಲ್ಯಗಳನ್ನು ಸ್ವತಃ ತಿಳ್ಕೊಂಡವನಾಗಿದ್ದಾನೆ. ಮತ್ತಾಯ 8:16-17, ಇಬ್ರಿಯ 7:26. ನಾವೀಗ ಆತನು ಪಾಪವಿಲ್ಲದವನಾಗಿದ್ದರೂ ಯಾವ ರೀತಿಯಲ್ಲಿ ಆತನು ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನವಾಗಬೇಕಾಗಿ ಬಂತು ಎಂಬುದನ್ನು ಪರಿಗಣಿಸಲು ಹೋಗುವವರಾಗಿದ್ದೇವೆ. ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ಕೊನೆಯದಾಗಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತು ಕೂಡ ಏನ್ರಿ ಒಂದು ಜನ್ಮದ ಬಗ್ಗೆ ನೋಡಿದ್ರೆ ಇದೇ ರೀತಿ ಆದಾಮನ್ನು ಕೂಡ ದೇವ್ರು ಏನ್ ಮಾಡಿದ್ರು, ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಅದರ ದೇವರ ಕುಮಾರನಾಗಿ ಏನ್ ಮಾಡಿ ಸೃಷ್ಟಿ ಮಾಡಿದ್ರು. ಅದರ ಸಂಗ್ರಹ ತಂದೆ ದೇವರಲ್ಲಿ, ಅದರ ತಾಯಿ ಯಾರಪ್ಪ ಆಗಿದ್ದು ಅಂದ್ರೆ ಅದು ಭೂಮಿ ಆಗಿತ್ತು. ಅದರ ಸೊ ಭೂಮಿ ಪರ್ಫೆಕ್ಟ್ ಆಗಿತ್ತ ಅಂದ್ರೆ ಈಡೇನ್ ತೋಟ ಮಾತ್ರ ಪರ್ಫೆಕ್ಟ್ ಆಗಿತ್ತು. ಈಡೇನ್ ತೋಟ ಬಿಟ್ಟು ಮಿಕ್ಕಿದ ಎಲ್ಲಾ ಭೂಮಿನಾಗಿತ್ತು, ಅಪರಿಪೂರ್ಣವಾಗಿತ್ತು. ಅದರ ಅಂದ್ರೆ ಆ ಒಂದು ಭೂಮಿಯಿಂದ ಉತ್ಪತ್ತಿಯಾಗಿರಂತ ಮನುಷ್ಯ ದೇವರಿಂದ ಒಂದು ಪರಿಪೂರ್ಣವಾಗಿರೋಂಥ ಒಂದು ಜೀವ ಬಂದಿರೋದ್ರಿಂದ ಅವನು ಪರಿಪೂರ್ಣ ಅಂತ ಎನಿಸಲ್ಪಟ್ಟ ಅಲ್ವಾ. ಇದೇ ರೀತಿ ಕ್ರಿಸ್ತನ ಕೂಡ ಅವ್ನ ಜನ್ಮ ಕೂಡ ನೋಡ್ಬೇಕಾರೆ ಏನ್ರಿ, ಅವರು
ಪರಿಪೂರ್ಣವಾಗಿ ಜೀವ ಬಂದಿರೋದು ದೇವರಿಂದ. ಆದ್ರೆ ಅವ್ರು ಜನ್ಮ ತೊಗೊಂಡಿರೋದು ಏನ್ರಿ ಒಂದು ಇಂಪರ್ಫೆಕ್ಟ್ ಆಗಿರೋಂಥ ಮದರಿಂದ ಆಗಿರೋದ್ರಿಂದ ಏನಂತಂದ್ರೆ ಕ್ರೈಸ್ಟ್ ಬಂದ್ಬಿಟ್ಟು ಏನ್ರಿ ಪಾಪರಹಿತವಾಗಿ ನಿರ್ದೋಷಿಯಾಗಿ ಜನ್ಮ ತೊಗೊಳಕ್ಕೆ ಏನಾಯ್ತು ಅವ್ರಿಗೆ ಅನುಕೂಲ ಆಯ್ತು. ಅಂದ್ರೆ ತಾಯಿ ಗರ್ಭದಲ್ಲಿರ್ಬೇಕಾದ್ರೆ ಏನ್ರಿ ಕ್ರಿಸ್ತನ ಒಂದು ಅಂಶ ತಾಯಿಯಿಂದ ಪೌಷ್ಟಿಕಾಂಶ ಮಾತ್ರ ಹೊಂದತಕ್ಕದಾಗಿತ್ತು ಅಷ್ಟೇ ಹೊರತು ಬೇರೆ ಯಾವುದೇ ರೀತಿ ಏನ್ ಮಾಡಕ್ ಹೋಗಿಲ್ಲ. ಅಲ್ಲಿ ಬೇರೆ ಯಾವುದೇ ರೀತಿ ಏನ್ರಿ ಅವರು ಆ ಫಿಸಿಕಲ್ ಬೀಯಿಂಗ್ಗೆ ಚೇಂಜಸ್ ತರ ಅಂತದ್ದು ಯಾವುದು ಒಂದು ಇರ್ಲಿಲ್ಲ. ಅದರ ಅವರು ಗುಣ ಪ್ರಭಾವಗಳಿಗೆ ಅದು ಪ್ರತಿಬಿಂಬಿಸಿರ್ಬೋದು. ಆದ್ರೆ ಲೈಫ್ ಅಂತ ಹೇಳ್ಬೇಕಾರೆ ಕ್ರಿಸ್ತನ ಜೀವಿತಿಗೆ ಎಫೆಕ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ಹೆಂಗೆ ಅಂತಂದ್ರೆ ಇದೇ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಮರಿಯಾಳ ಗರ್ಭದಿಂದ ಹೊರಗಡೆ ಬಂದಿದ್ಮೇಲೆ ಅವ್ರು ಏನು ಆಹಾರ ಪೋಷಣೆ ಮಾಡಿದ್ರು? ಖಂಡಿತವಾಗೂ ಅವ್ರ ತಾಯಿಯಲ್ಲಿ ಏನ್ ಮಾಡ್ತಾರೆ? ಕೊಡದೇ ಇರ್ತಾರೆ. ಅದರ ಖಂಡಿತವಾಗೂ ಅವ್ರು ಭೂಲೋಕದಲ್ಲಿರೋಂಥ ಎಲ್ಲಾ ಆಹಾರಗಳೇನ್ ಮಾಡ್ತಾರೆ? ತಿಂದಿರ್ತಾರೆ. ಅದರ ನಾನ್ ವೆಜಿಟೇರಿಯನ್ ಕೂಡ ಏನ್ ಮಾಡ್ತಾರೆ? ತಿಂದಿರ್ತಾರೆ. ಅದರ ಅದು ಎಲ್ಲ ಪರಿಪೂರ್ಣವಾಗಿರುತ್ತಾನೆ, ಎಲ್ಲ ಪಾಪದಲ್ಲಿ ಬಿದ್ದಿರೋದ ಅಂಶಗಳಿರ್ತಾನೆ. ಅವರು ದೇಹದ ತಿಂದಿದ ತಕ್ಷಣ ಅದು ಪಾಪಕ್ಕೆ ಈಡಾಗ್ಬಿಡ್ತಾ? ಅವರು ದೇಹನ ಪಾಪಕ್ಕೆ ಏನಂತಾರೆ ಸಬ್ಮಿಟ್ ಆಗೋ ಥರ ಮಾಡ್ತಾ ಅಥವಾ ಪಾಪ ಮಾಡೋಂಥ ರೀತಿಯಲ್ಲಿ ಮಾಡ್ತಾ ಅಂದ್ರೆ ಇಲ್ಲ ರೀ. ಅಂದ್ರೆ ಇದೇನು ಕೇಳ್ತಾ ಅಂದ್ರೆ ಏನ್ರಿ ನಮ್ಮಲ್ಲಿರೋಂಥ ಔಟ್ವರ್ಡ್ ಇನ್ಫ್ಲೂಯೆನ್ಸು ಒಬ್ಬರು ಫಿಸಿಕಲ್ ನೇಚರ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಒಬ್ಬರು ಐಡೆಂಟಿಟಿ ಅದರ ಅದನ್ನ ಚೇಂಜ್ ಮಾಡೋಕ್ಕೆ ಇಲ್ಲ, ಸಾಧ್ಯ ಇಲ್ಲ. ಕ್ಯಾರೆಕ್ಟರ್ ಮೇಲೆ ಪ್ರಭಾವ ಏನಾಗ್ಬೋದು? ಬೀಳ್ಬೋದು ಅಲ್ವರ. ಆದರೆ ಅದು ಏನಾಗುತ್ತಲ್ಲ ಒಬ್ಬ ಐಡೆಂಟಿಟಿ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ ಇವಾಗ ಏನ್ರಿ ಇವಾಗ ತುಂಬ ಒಬ್ಬರು ನಂಬರ್ತಿರೋ ತುಂಬ ತಾಳ್ಮೆಯಿಂದ ತುಂಬ ಸಾಧು ಪ್ರಾಣಿ ಅಂತ ತಿಳ್ಕೊಳ್ಳಿ, ಸಾಧು ಮನುಷ್ಯ ಅಂತ ತಿಳ್ಕೊಳ್ಳಿ. ಅದರ ಅವ್ರ ಕೋಪನೇ ಬರಲ್ಲ. ಚೆನ್ನಾಗಿ ಮೆಣಸಿಗೆ ತಿನ್ಸಿದ್ರೆ 1 kg ಏನಾಯ್ತಾರೆ ಅವನಿಗೆ? ಇಲ್ಲಿದ್ದೆಲ್ಲ ಕೋಪ ಏನಾಗ್ತಾರೆ? ಬರ್ತಾರೆ, ಆವೇಶ ಬರ್ತಾರೆ. ಸೊ ಅದು ಅವ್ರ ಐಡೆಂಟಿಟಿ ಏನೋ ಒಬ್ಬ ವ್ಯಕ್ತಿ ಅದರ ಆ ವ್ಯಕ್ತಿತ್ವನ ಚೇಂಜ್ ಮಾಡೋದಿಲ್ಲ ರೀ. ಆದರೆ ಅವ್ನ ಗುಣಗಳೇನಾಗ್ಬೋದು? ಬದಲಾಯಿಸ್ಬೋದು ಅಲ್ವರ. ಅದರಿಂದ ಅದು ಅವರು ಏನ್ರಿ ಒಂದು ಫಿಸಿಕಲ್ ನೇಚರ್ಗೆ ಪ್ರಭಾವ ಬೀಳೋದಕ್ಕೆ ಸಾಧ್ಯ ಇಲ್ಲ. ಗುಣಲಕ್ಷಣಗಳಿಗೆ ಏನಾಗ್ಬೋದು? ಪ್ರಭಾವ ಬೀಳ್ಬೋದು. ನೋಡಿ, ಇದೇ ಪರ್ಫೆಕ್ಟ್ ಅಂತ ಕ್ರೈಸ್ಟು ಕೋಪನೇ ಬಂದಿಲ್ಲ, ಅವ್ರಿಗೆ ಕೋಪ ಬಂದಿದೆ. ಪರಿಸರು ಸದಸ್ಯರು ಅಲ್ಲಿ ಆಲಯದಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ಏನಾಗಿದೆ? ಕೋಪ ಬಂದಿದೆ ಅಲ್ವರ. ಆದರೆ ಅದು ಅವರು ಫಿಸಿಕಲ್ ನೇಚರ್ ಒಂದು ಪರಿಪೂರ್ಣಂತ ಮನುಷ್ಯನ ಒಂದು ಹಂತನ ಅವರು ಮೀರ್ಬಿಟ್ರ ಅಥವಾ ಒಂದು ಫಿಸಿಕಲ್ ಆಗಿ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಲ್ಲ ಅಂತ ಅನ್ಸ್ಕೊಂಡ್ಬಿಟ್ರ ಅಂದ್ರೆ ಇಲ್ಲ ರೀ. ಏನಾಯ್ತು? ಅದು ಅವ್ರ ಕ್ಯಾರೆಕ್ಟರ್ ಮೇಲೆ ಇತ್ತು ಪ್ರಭಾವ ಬೀಳ್ತು ಅದರ. ಮನುಷ್ಯರು ಮಾಡೋಂಥ ಅನ್ಯಾಯ ಮೋಸ ಎಲ್ಲ ನೋಡ್ಬಿಟ್ಟು ಯೇಸು ಕ್ರಿಸ್ತನ ಮನಸ್ಸಿಗೆ ಏನಾಯ್ತು? ದುಃಖ ಆಯಿತು, ಕಷ್ಟ ಆಯಿತು, ಅವರು ಕಣ್ಣೀರಿಟ್ರು. ಅದರ ಹಂಗಂತಂದ್ಬಿಟ್ಟು ಯೇಸು ಕ್ರಿಸ್ತು ಪಾಪಿ ಆಗ್ಬಿಟ್ರಾ ಅಂದಿಲ್ಲ ರೀ. ಅದರ ಕೆಲವೊಂದು ಸತಿ ಏನಾಗಿರ್ತಾರೆ, ಎಷ್ಟೇ ಒಂದು ವಿದ್ಯಾವಂತನಾಗಿರ್ಬೋದು ಅಥವಾ ಎಷ್ಟೇ ಒಂದು ದೊಡ್ಡ ಡಾಕ್ಟರ್ ಆಗಿರ್ಬೋದು, ಅದರ ಅವನು ಕಷ್ಟಪಟ್ಟು ಏನ್ರಿ ಒಂದು ತುಂಬ ಅನಾರೋಗ್ಯದ ಬಿದ್ದಿರೋಂಥ ಒಂದು ಏನ್ರಿ ಪೇಷಂಟನ್ನು ನೋಡಿದವಾಗ ಆ ಫೀಲಿಂಗ್ಸ್ ಏನಾಗ್ತಾರೆ ಇವನಿಗೆ ಶೇರ್ ಆಗ್ತದೆ. ಅದರ ಅದು ಅವ್ನ ಕ್ಯಾರೆಕ್ಟರ್ ಮೇಲೆ ಏನಾಗ್ತಾರೆ ಸ್ವಲ್ಪ ಎಫೆಕ್ಟ್ ಬೀಳ್ಬೋದು ಅಷ್ಟೇ ಹೊರತು ಆದರೆ ಅವ್ನು ಡಾಕ್ಟರ್ ಅಂತ ಒಂದು ವ್ಯಕ್ತಿತ್ವ ಇದೆಲ್ಲ ಅದಕ್ಕೇನೋ ಪ್ರಭಾವ ಬೀಳ್ತದಾ? ಅಯ್ಯೋ ಅವ್ನು ಡಾಕ್ಟರ್ನ ಬಿಟ್ಬಿಟ್ಟು ಹಂಗಾರೆ ಏನೋ ಚೇಂಜ್ ಆಗ್ಬಿಡ್ತಾರಂದ್ರೆ ಇಲ್ಲ ರೀ. ಸೊ ಐಡೆಂಟಿಟಿಗೆ ಏನಾಗಲ್ಲ, ವ್ಯತ್ಯಾಸ ಬೀಳಲ್ಲ. ಕೆಲವೊಂದು ನಮ್ಮ ಕ್ಯಾರೆಕ್ಟರ್ಗಳಿಗೆ ಏನಾಗ್ಬೋದು? ಅದು ಸ್ವಲ್ಪ ಚೇಂಜಸ್ ಏನು ಮಾಡೋದು ತರ್ಬೋದು. ಆದರೆ ಅದನ್ನ ನೋಡ್ಬೇಕಾರೆ ಕ್ರೈಸ್ಟು ಈ ರೀತಿ ನೋಡ್ಬೇಕಾರೆ ಏನ್ರಿ ಆ ಅಶುದ್ಧವಾದದಿಂದ ಶುದ್ಧವಾದದನ್ನ ತರೋದಿಕ್ಕೆ ದೇವ್ರ ಕೆಲವೊಬ್ಬರಿಗೆ ಏನಾಯ್ತು? ಸಾಧ್ಯವಾಯ್ತು. ಓಕೆನಾ? ನಾವು ಇಲ್ಲಿ ನಿಲ್ಸೋಣ. ನೆಕ್ಸ್ಟ್ ವೀಕ್ ಏನು ಮಾಡೋಣ? ಇದೇ ವಾಲ್ಯೂಮ್ನಲ್ಲಿ ಬೇರೆ ಸ್ಟಡಿ ಏನು ಮಾಡೋಣ? ಕಂಟಿನ್ಯೂ ಮಾಡೋಣ. ಓಕೆನಾ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಯಾರಿಗೇನೋ ಪ್ರಶ್ನೆಗಳು, ಏನೋ ಡೌಟ್ಸ್, ಏನೋ ಕ್ವಶನ್ಸ್ ಏನೋ ಇದೆಯಾ? ಯಾರು ಕೇಳ್ಬೋದು. ಓಕೆ, ಯಾರಿಗೂ ಇಲ್ಲ. ಓಕೆ, ಬ್ರದರ್, ನಾವ್ ಸತ್ಮೇಲೆ ನಾವ್ ಎದನ್ ವನಕ್ಕೆ ಹೋಗ್ತೀವಾ? ನಾವು ದೇವ್ರ ಚಿತ್ತ ಇದ್ರೆ ಪರಲೋಕದಲ್ಲಿ ಇರ್ತೀರಿ. ಇಷ್ಟ ತಿರ್ಗಿ ನಿಮ್ಗೆ ಭೂಲೋಕ ಗೊತ್ತೀರಾ? ಅಲ್ಲ, ನಾವ್ ಬರಲ್ಲ. ಹ್ಮ್. ಇವ್ರು 1000 ಆಳ್ಕೆಲ್ ಇರ್ತಾರಲ್ಲ, ಅವರೆಲ್ಲ ಅಲ್ಲಿ ಇರ್ತಾರ. ಅವಾಗ ಇಡೀ ಭೂಮಿನೇ ಈಡೇನ್ ತೋಟ ಥರ ಮಾಡ್ತಾರೆ ಅಷ್ಟೇ. ಈಡೇನ್ ತೋಟ ಮಾತ್ರ ಏನಕ್ಕೆ ದೇವರು ಆ ಒಂದು ಪರಿಪೂರ್ಣವಾಗಿರೋಂಥ ವಾಸಸ್ಥಳವಾಗಿ ಮಾಡಿದ್ರು ಅಂದರೆ ಇದ್ದಿದ್ದೇ 2 ಜನ. ದೇವ್ರು ಚೆನ್ನಾಗಿ ಗೊತ್ತಿತ್ತು ಇವ್ರು ಪಾಪ ಮಾಡ್ತಾರೆ, ಅದಾಗಿಂತ ಇಡೀ ಭೂಮಿನ ಪರಿಪೂರ್ಣ ಮಾಡಿಬಿಟ್ರೆ ಇವರ ಶೋಧನೆಯಲ್ಲಿ ಬೀಳೋದು ಹೇಗೆ? ಆ ದೇವ್ರು ಕೊಟ್ಟಂಥ ಶಾಪನ ಅನುಭವಿಸೋದು ಹೇಗೆ? ಅದಕ್ಕೆ ಏನು ಮಾಡಿದ್ರು ಅಂದರೆ ಈಡೇನ್ ತೋಟನ ಮಾತ್ರ ದೇವ್ರು ಮಾಡಿದ್ರು, ಸುಂದರವಾಗಿ ಮಾಡಿದ್ರು. ಯಾವ ಪಾಪ ಮಾಡ್ತಾರೆ ಒಳಗಡೆ ಕಳಿಸ್ಬಿಡ್ತಾರೆ. ಇವಾಗ ಅದೇ ಥರ ಕ್ರಿಶ್ಚಿಯನ್ ರಾಜ್ಯದಲ್ಲಿ ರಿವರ್ಸ್ ಕಂಡೀಷನ್.
ಎಲ್ಲ ಜನಗಳು ಪಾಪದಲ್ಲಿ ಇರೋದ್ರಿಂದ ಇವತ್ತು ಈಡನ್ ತೋಟದ ವಿರುದ್ಧವಾಗಿರೋ ಕಂಡೀಷನ್ ಇದ್ದಾರೆ. ಎಲ್ಲರೂ ಪರಿಶುದ್ಧವಾಗಿ ಪರಿಪೂರ್ಣ ಹಂತಕ್ಕೆ ಬಂದ್ಬಿಟ್ರೆ ಏನಾಗ್ತದೆ, ವಾಪಸ್ ಈಡನ್ ತೋಟ ಒಳಗಡೆ ಕಾರಣ ಏನಂದ್ರೆ ಇಷ್ಟು ಜನನು ಈಡನ್ ತೋಟಕ್ಕೆ ಸೇರ್ಸ್ಕೊಳಕ್ಕಾಯ್ತದ? ಆಗಲ್ಲ. ಅವಾಗ ಇಡೀ ಭೂಮಿನ ಏನ್ ಮಾಡ್ತಾರೆ ದೇವರು, ಈಡನ್ ತೋಟವಾಗಿ ಏನ್ ಮಾಡ್ತಾರೆ ದೇವರು, ಮಾರ್ಪಾಡು ಮಾಡ್ತಾರೆ. ಓಕೆನಾ? ಓಕೆ ಬಸವರಾಜ್ ಹೇಳಿ ಬ್ರದರ್. ಬ್ರದರ್ ಸೇಮ್ ಅದು ಬಂದು ನಾವು ಮೊನ್ನೆ ಪಾಠ ಮಾಡುವಾಗ ಇಸ್ರೇಲ್ ಯಾವ ಕಡೆ ಇದೆ, ಆದ್ರೂ ಅವ್ರು ನಡೆದಾಡದ ದಾರಿ ಯಾವ ಕಡೆ, ದೇವ್ರ 40 ವರ್ಷ ಎಲ್ರನ್ನ ಯಾವ ಕಡೆ ನಡೆಸ್ತಾನ ಅದನ್ನ ನಾವು ಮ್ಯಾಪ್ ಅಲ್ಲಿ ನೋಡ್ತೀವಿ. ಈಗ ನಮ್ದೊಂದು ಪ್ರಶ್ನೆ ಏನಂದ್ರೆ, ಈ ಈಡೇನ್ ತೋಟ ಅನ್ನೋದು ಈ ಭೂಮಿ ಮೇಲೆ ಯಾವ ಪ್ರದೇಶದಲ್ಲಿ ಯಾವ ದೇಶದಲ್ಲಿ ಐತೆ ಅನ್ನೋದು ಗೊತ್ತಾಗ ಏನಾದ್ರು ನಮ್ಗೆ ಗೆಸ್ ಮಾಡ್ಬೋದು ಅಷ್ಟೇ. ಯಾಕಂದ್ರೆ ಈಡೇನ್ ತೋಟದಿಂದ 4 ನದಿಗಳು ಬಂತು ಅಂತ ನಮ್ಗೆ ಕೊಟ್ಟಿದೆ. ಆ 4 ನದಿಗಳು ನೋಡ್ಬೇಕಾದ್ರೆ ಪಿಶೋನ್, ಗಿಹೋನ್, ಹಿಡಿಕೆಲ್ ಮತ್ತೆ ಯೂಫ್ರೇಟಿಸ್ ಅಂತ. ಇವತ್ತು ಯೂಫ್ರೇಟಿಸ್ ಎಲ್ಲಪ್ಪ ಇದೆ, ಹಿಡಿಕೆಲ್ ನದಿ ಎಲ್ಲಪ್ಪ ಇದೆ ಅಂದ್ರೆ ಇರಾಕ್ ಅಲ್ಲಿ ಇದೆ. ಅದರ ಸೊ ಹೆಚ್ಚು ಕಮ್ಮಿ ಆ ಪ್ರಾಂತ್ಯದಲ್ಲೇ ಇರ್ಬೋದು ಅಂತಬಿಟ್ಟು ನಮ್ಗೆ ಏನಂತಾರೆ ಒಂದು ಸಜೆಷನ್. ಆದರೆ ಅಲ್ಲಿ ಮತ್ತೆ ಹಂಗಾರೆ ದೇವ್ರೂತರು ದೇವ್ರ ಕಾವಲಿಕ್ಕೆ ಇದ್ದಲ್ಲ, ಅವ್ರ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಮರೆ ಮಾಡೋದಲ್ಲಪ್ಪ ಅಂದ್ರೆ ಏನಪ್ಪ ಅಂದ್ರೆ ಕ್ವಶನ್. ಅದೇನು ಅಂತಂದ್ರೆ ಇವತ್ತು ನಾವಲ್ಲ ಜಾಗಕ್ಕೆ ಹೋದ್ರೆ ನಮ್ದು ದೇವತ್ತು ತಡಿತಾರೆ ಅಂತಲ್ಲ. ಅಲ್ಲಿ ಲಿಟ್ರಲ್ ಆಗಿ ದೇವ್ರು ಯಾವ ದೇವತನು ಇಟ್ಟಿಲ್ಲ ರೀ. ಅದರ ಅಂದ್ರೆ ಮನುಷ್ಯ ತಿರ್ಗಾ ಆ ದಾರಿನ ಹಿಡಿದಿರೋ ರೀತಿಯಲ್ಲಿ ದೇವ್ರು ಅದನ್ನೇನ್ ಮಾಡಿದಾರೆ, ಮನುಷ್ಯನ ಕಣ್ಣಿಂದ ದೂರ ಮಾಡಿದ್ದಾರೆ ಅಷ್ಟೇ. ಕಾನ್ಸೆಪ್ಟ್ ಅದೇ. ನಮ್ಮ ಮುಂದೆನೇ ಇರ್ತಾರೆ, ಆದ್ರೆ ನಮ್ಮ ಅದನ್ನ ಐಡೆಂಟಿಫೈ ಮಾಡಕ್ ಆಗದ ರೀತಿಯಲ್ಲಿ ದೇವ್ರು ಏನ್ ಮಾಡ್ತಾರೆ, ಅದನ್ನ ಮನುಷ್ಯನಿಂದ ರಹಸ್ಯವಾಗಿ ಏನ್ ಮಾಡ್ತಾರೆ ಇಟ್ಟಿರ್ತಾರೆ ಅಷ್ಟೇ. ಕಾನ್ಸೆಪ್ಟ್ ಅದರ ಆ ಸ್ಥಳ ಭೂಲೋಕದಲ್ಲಿ ಇರ್ತಾರೆ. ಅದರ ನಮ್ಗೇನಾಗಲ್ಲ, ಅದನ್ನ ಗ್ರಹಿಸ್ಕೊಳಕ್ಕೆ ಆಗೋದಿಲ್ಲ. ಆ ರೀತಿ ದೇವ್ರು ಏನ್ ಮಾಡಿದ್ದಾರೆ. ಕ್ರಿಸ್ತನ ರಾಜ್ಯ ಬರ್ತಾ 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 ಏನ್ ಮಾಡ್ತಾರೆ ದೇವರು, ಆ ಒಂದು ಏನ್ರಿ ಸ್ಥಿತಿ ಹೇಗಿತ್ತು, ಆ ಒಂದು ಸ್ಥಳ ಹೇಗಿತ್ತು ಅಂತಂದ್ಬಿಟ್ಟು ಖಂಡಿತವಾಗೂ ಬಹು ಮನುಷ್ಯರಿಗೆ ಏನ್ ಮಾಡ್ತಾರೆ ನೋಡೋ ಸರ್. ಆಮೇಲೆ ಇನ್ನೊಂದು ನೀವು ಯೋಚನೆ ಮಾಡಿ, ಇವಾಗ ಮೊದಲನೇ ಲೋಕದಲ್ಲಿ ಈಡೇನ್ ತೋಟ ಇಟ್ಟಿದ್ಮೇಲೆ ಚಳಪಳೆ ಬಂತ, ಚಳಪಳೆ ನಾಶ ಆಯ್ತಾ? ಚಳಪಳೆ ನಾಶ ಆಗಿರ್ಬೇಕ್ರಿ ಎಷ್ಟು ಏನ್ರಿ ಭೂಮಿಲಿ ಏನ್ ನೋಡ್ತೀರಿ, ಎತ್ತರವಾಗಿರೋಂಥ ಭೂಮಿ ಅಂತ ಬೆಟ್ಟಕ್ಕಿಂತ 15 ಅಡಿ ಮೇಲೆ ನೀರೇನಾಗಿತ್ತು, ತುಂಬಿಕೊಂಡಿತ್ತು ಅಂತ ನೋಡ್ತೀರಿ. ಸೊ ಜಲಪಳದಲ್ಲಿ ಏನಾಗಿರ್ಬೇಕು, ಎಲ್ಲ ಕೊಚ್ಕೊಂಡು ಹೋಗಿರ್ಬೇಕು, ಎಲ್ಲ ನಾಶ ಆಗಿರ್ಬೇಕು. ಅದರ ಅದು ಭೂಮಿಯಲ್ಲಿ ಎಷ್ಟೋ ಆಳ ಏನಾಗಿರ್ಬೇಕು, ಇವಾಗ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಏನಾಗಿರ್ಬೇಕು, ಅದು ಇದ್ದಿರ್ಬೇಕು. ಅದರ ಸೊ ಅದರಿಂದ ಕ್ರಿಸ್ತನ ರಾಜ್ಯದಲ್ಲಿ ಅದನ್ನೆಲ್ಲ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಕ್ಲಿಯರ್ ಆಗಿ ರಿವೀಲ್ ಮಾಡ್ತಾರೆ. ಓಕೆನಾ? ಆದ್ರೆ ದೇವ್ರು ಸೃಷ್ಟಿ ಮಾಡುವಾಗ ಆ ದೇಶ ಈ ದೇಶ ಅಂತ ಮಾಡಿಲ್ಲ ಅವರು. ಹೌದು, ಮಾಡಿಲ್ಲ. ಅದಕ್ಕೆ ಈಗ ಎಲ್ಲ ಸಾವಿರ ಆಳ್ಕೆಯಲ್ಲಿ ನೀವ್ ಹೇಳ್ತಾರೆ ಏಜನ್ ವನ ಹೇಗಿತ್ತು ಅದೇ ತರ ಮಾಡ್ತಾರೆ ಅಂತ. ಆಗ ದೇಶ ಇಲ್ಲ ಅಲ್ಲಿ. ಅವಾಗ ಇರ್ತಾರೆ, ದೇಶಗಳ ಹೆಸರು ಇರ್ತದೆ, ಆದ್ರೆ ಎಲ್ಲ ಈಡೇನ್ ತೋಟದ ಕಂಡೀಷನ್. ಮತ್ತೆ ಹೆಂಗೆ ಐಡೆಂಟಿಫೈ ಮಾಡ್ತಾರೆ? ಆ ಕ್ರಿಸ್ತನ್ ರಾಜ್ಯದಲ್ಲಿ ಇದೇ ತರ ಏನ್ರಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇರ್ತದೆ, ಅದು ಪಿತೃಗಳ ಆಡಳಿತ ಇರ್ತದೆ. ಆದ್ರೆ ಐಡೆಂಟಿಫೈ ಮಾಡೋಕ್ಕೆ ಸ್ಥಳಗಳು ಬೇಕಲ್ವಾ? ಇಸ್ರೇಲೇ ತೊಳಿ, ಗಾಜಾ ಅಂತಿತ್ತು, ಅದರ ಬೇರೆ ಪ್ರಾಂತ್ಯಗಳಂತಿತ್ತು, ಲೆಬನಾನ್ ಇತ್ತು. ದೇವ್ರ ಏನಕ್ಕೆ ಹೆಸರು ಕೊಟ್ಟರು, ಗುರ್ತು ಇಟ್ಕೊಳಕ್ಕೆ ಏನಾಗ್ಲಿ ಈಸಿ ಆಗ್ಲಿ ಅಂತ. ಅವಾಗ ಇಬ್ರಿಗೆ ಏನೇನ್ ಬೇಕು, ಅದಕ್ಕೆ ಈಡೇನ್ ತೋಟ ಅಂತ ಇಟ್ರು, ಬರೀ ತೋಟ ಅಂತ ಇಟ್ರ, ಈಡೇನ್ ಅಂತ ಹೆಸರಿಟ್ರು ನೋಡಿ. ಐಡೆಂಟಿಫೈ ಲ್ಯಾಂಗ್ವೇಜ್ ಒಂದೇ ಇರ್ತದೆ. ಹೇಳಿ ಬ್ರದರ್. ಲ್ಯಾಂಗ್ವೇಜ್ ಒಂದೇ ಇರ್ತದೆ ಎಲ್ಲ ಕ್ರಿಸ್ತನ ರಾಜ್ಯದಲ್ಲಿ. ಲ್ಯಾಂಗ್ವೇಜ್ ಒಂದೇ ಇರ್ಬೋದು ಬ್ರದರ್. ಯಾಕೆ ಬೈಬಲ್ ಏನ್ ಹೇಳ್ತಾರೆ, ಜಫೇನಿದಲ್ಲಿ ಎಲ್ಲರಿಗೂ ಒಂದೇ ಭಾಷೆ ಅಂತಂದ್ಬಿಟ್ಟು. ಒಂದು ಭಾಷೆ ಅದೇನೋ ಆಗಿರ್ಬೋದು ಅಂತಂದ್ರೆ ಒಂದು ಪ್ರೀತಿಯ ಭಾಷೆ ಇದೆ ಅದರ. ಆಮೇಲೆ ಮೋಸ್ಟ್ ಪ್ರಾಬಲಿ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಇರ್ಬೋದು. ಇವಾಗ ಆಲ್ರೆಡಿ ಲೋಕದಲ್ಲಿ ಎಲ್ಲ ಕಡೆ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಯಾವ್ದಪ್ಪ? ಇಂಗ್ಲಿಷ್. ಇಂಗ್ಲಿಷ್. ಸೊ ಇಂಗ್ಲಿಷ್ ಇಸ್ ಯೂನಿವರ್ಸಲ್ ಲ್ಯಾಂಗ್ವೇಜ್. ಮೋಸ್ಟ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಏನಾಗ್ಬೋದು, ಯಾವುದೋ ಒಂದು ಲ್ಯಾಂಗ್ವೇಜ್ ಯೂನಿವರ್ಸಲ್ ಆಗಿ ಇರ್ಬೋದು. ಓಕೆ, ಥ್ಯಾಂಕ್ ಯು. ಓಕೆ, ಗುಡ್. ಆ ವೇಳೆಗೆ ಇಂಗ್ಲಿಷ್ ಆಗಿರ್ಬೋದು ಬ್ರದರ್, ಯಾಕಂದ್ರೆ ಎಲ್ಲಾ ಕಡೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಹೌದು, ಹಿಂದಿ, ಗ್ರೀಕ್ ಆರ್ ಲ್ಯಾಟಿನ್ ಇರುತ್ತೆ ಇಬ್ರಿಯಾ. ಯಾವ್ದೇ ಇರ್ಲಿ ಬಿಡಿ, ಯಾವ್ದೋ ಒಂದ್ ಭಾಷೆ ಇದ್ರೆ ಸಾಕಲ್ವಾ? ಬ್ರದರ್, ಈಗ ಇರುವಂತ ಈ ಭೂಮಿ ಇರುದಿಲ್ಲ, ಚೇಂಜ್ ಆಗ್ತದ? ಇದೇ ಭೂಮಿ ಇರ್ತದೆ, ಈ ಗ್ರಹ ಹೆಂಗೆ ಇರ್ತಾರೆ, ಹೊಸ ವ್ಯವಸ್ಥೆ ಬರ್ತದೆ. ನಾವು ಬೈಬಲ್ ಓದ್ತಿರಲ್ಲ, 3ನೇ ಲೋಕದಲ್ಲಿ ನೂತನ ಆಕಾಶ ನೂತನ ಭೂಮಂಡಲ ಬರ್ತದೆ, ನೀತಿವಾಸವಾಗಿರ್ತದೆ ನೋಡ್ತಿರಲ್ಲ. ಅಲ್ಲ, ಮನೆಗಳೆಲ್ಲ ಬೇರೆ ಈ ತರ ಇರೋದಿಲ್ಲ ಈಗ ಇದ್ದಾಗಿ. ಎಲ್ಲ ಇರ್ತದಲ್ಲ. ನಾ ಬೈಬಲ್ ಓದ್ಬೇಕ್ರೆ ತಾನು ಕಟ್ಟಿದ ಮನೆ ತಾವೇ ವಾಸ ಮಾಡೋನು, ತಾನು ಕಟ್ಟಿದ ಮನೆ ಬೇರೆ ವಾಸಿಸೋನು ಅಂತ ಹೇಳ್ತಾರಲ್ವಾ. ಸೊ ಮನೆಗಳಿರ್ತಾರೆ ಅವಾಗ ದೊಡ್ಡ ದೊಡ್ಡ ಮನೆ ಹೆಂಗೆ ಅಲ್ಲ, ಈಗ ಕಟ್ಟಿದ ಮನೆ ಎಲ್ಲ ಹೀಗೆ ಇರುತ್ತಾ? ಈ ತರ ಇರಲ್ಲ. ಮೋಸ್ಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡೋದು ಈ ತರ ಫ್ಲೋರ್ ಗಟ್ಲೆ ಅಪಾರ್ಟ್ಮೆಂಟ್ ತರ ಇರಲ್ಲ, ಮೋಸ್ಟ್ಲಿ ವಿಲ್ಲಾಗಳ ತರ ಇರ್ಬೋದು.
ಅದರ ಅಂದ್ರೆ ಮನೆ ಇರ್ಬೋದು, ಮನೆ ಮುಂದೆ ಗಾರ್ಡನ್ ಇರ್ಬೋದು, ಆ ಥರ ಇರ್ಬೋದು. ಮತ್ತೆ ಒಂದ್ ಒಂದ್ ಕಡೆ ಈಗ ಕಾಲದಲ್ಲಿ ಹಂಗಿತ್ತು. ಒಂದ್ ಕಡೆ ನೋಡಿ, ಈಗ ಸೂರ್ಯ ಹೊರ ದೇಶದಲ್ಲೆಲ್ಲ ಒಂದ್ ಕಡೆ ಕತ್ಲೆ ಇದ್ರೆ ಇಲ್ಲಿ ಬೆಳಕು, ಆ ತರ ಎಲ್ಲ ಇಲ್ಲ. ಆ ಥರ ಇರ್ತದೆ, ಯಾಕಿರಲ್ಲ? ದಟ್ ಈಸ್ ನಥಿಂಗ್ ಟು ಬಿ ಚೇಂಜ್. ಅದೆಲ್ಲ ಇದ್ದೇ ಇರ್ತಾರೆ. ಸೂರ್ಯ ಬೆಳಕು, ಸೀಸನ್, ಕಾಲಗಳು ಇವೆಲ್ಲ ಯಾವತ್ತೂ ಹೀಗೆ ಇರ್ತದೆ. ಬೈಬಲ್ ಹೇಳ್ತಲ್ಲ, ಆದಿಕಾಂಡದಲ್ಲಿ ಸೃಷ್ಟಿ ಮಾಡ್ಬೇಕಾದ್ರೆ ಹೀಗೇನೆ ಇರ್ತದೆ. ಯಾವ್ದು ಸೀಸನ್ ಏನಂತಾರೆ ಕನ್ನಡದಲ್ಲಿ? ಕಾಲ, ಕಾಲಗಳು ಆ, ಋತುಗಳು ಅದೇ ಯಾವತ್ತು ಹಿಂಗೆ ಇರ್ತಾರೆ. ವಿಂಟರ್ ಸೀಸನು, ಸಮ್ಮರ್ ಸೀಸನು, ರೈನಿ ಸೀಸನು ಎಲ್ಲ ಹೀಗೆ ಇರ್ತದೆ. ಬೈಬಲ್ ಹಾಗೆಲ್ಲ ಹೇಳ್ತಲ್ಲ ಇರ್ತದೆ. ಆದಿಕಾಂಡದಲ್ಲಿ. ಅಲ್ಲ ಈಗ ನೋಡಿ, ಅಮೆರಿಕದಲ್ಲಿ ಕತ್ಲೆ ಅಂದ್ರೆ ಕತ್ಲೆ, ಅದು ಇಲ್ಲಿ ಏನ್ ಬೆಳಕು. ಮಾಡಕ್ಕಾಗಲ್ಲ. ದಟ್ ವಿಲ್ ಬಿ ದೇರ್ ಫಾರ್ ಎವರ್ ಅಂಡ್ ಎವರ್. ನೋಬಡಿ ಕ್ಯಾನ್ ಚೇಂಜ್ ಇಟ್. ಅದು ಬೈಬಲ್ ಹೇಳ್ತಾರಲ್ಲ, ದೇವರನ್ನ ಬದಲಾಯಿಸಲ್ಲ ಅಂತ. ಅದನ್ನ ದೇವರು ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಇಟ್ಟಿರದೆ ಕಾಲಗಳಿಗೆ ಸಮಯಗಳಿಗಾಗಿ ಅಂತ ಹೇಳ್ತಾರಲ್ಲ, ದಿನ ಸಂವತ್ಸರಗಳನ್ನ ನೋಡ್ಸೋದಿಕ್ಕೆ ಅಂತ. ಸೊ ದಿನಗಳು ಇದ್ದೇ ಇರ್ತಾರೆ, ಮಲ್ಲೆ ಗುಡುಗಲ್ ಇರ್ತದೆ. ಮಳೆ ಗುಡುಗು ಎಲ್ಲ ಇರ್ತಾರೆ. ನಾವೆಲ್ಲ ಸಸ್ಯಾಹಾರಿಗಳಾಗಿರ್ತೀವಿ. ನೀವು ಇಲ್ಲೇ ಇದ್ರೆ ಇರ್ತೀರಾ, ಪರಲೋಕಕ್ಕೆ ಬಂದ್ರೆ ಇರಲ್ಲ. ಆತ್ಮಿಕ ಫುಡ್. ಹೌದು, ಅಷ್ಟೇ. ಹೌದು brother, ಇದನ್ನ ನಾನು ಈ ಪ್ರಶ್ನೆ ಕೇಳೋದು ಅನ್ಕೊಂಡಿದ್ದೆ. ಹಾ, ಹೇಳ್ರಿ ಮೋಹನ್ ಬದಾರ್. ಪರಲೋಕಕ್ಕೆ ಹೋದ್ರೆ ಏನಿರಲ್ಲ, ಎಲ್ಲ ಆತ್ಮಿಕ ಊಟನೇ ಇರ್ತದೆ, ಏನಿರಲ್ಲ Spiritual food. ತಿನ್ನೋದು ಅನ್ನೋದು ಏನಿರಲ್ಲ. ಹೌದು 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 ಅವ್ರ ನಮ್ಗೆ ಹೊಟ್ಟೆನೇ ವಾಕ್ಯನೇ ಹಸಿವಾಗಲ್ಲ. ಊಟ ಆಗಿರ್ತದೆ ನಮ್ಗ. ನಮ್ಗೆ ಹೌದು ಹೊಟ್ಟೆ ಹಸಿನೇ ಇಲ್ಲ. ಹೌದು. ದೈವಿಕ ಸ್ವಭಾವಕ್ಕೆ ಹೋದ್ರೆ ಅವರ ಅದ್ರ ಬಗ್ಗೆ ಚಿಂತೆ ಇರಲ್ಲ. ಅಂದ್ರೆ ನಮ್ದು ದೇವತರ ಒಂದು ಸ್ವಭಾವದಲ್ಲಿ ಇದ್ರೆ ದೇವ್ರು ಯಾವ ಥರ ಥಿಂಕ್ ಮಾಡ್ತಾರೆ? ಅಯ್ಯೋ ಬಜ್ಜಿ ಇಲ್ಲ, ಬೋಂಡ ಇಲ್ಲ, ಹಪ್ಪಳ ಇಲ್ಲ, ಪಕೋಡ ಇಲ್ಲ ಅಂತ ನೋಡ್ತಾರ. ಅವ್ರ ಮೈಂಡ್ ಅಷ್ಟೇ ಅಲ್ವಾ? ಓಕೆ, ಸರಿ. ಬೇರೆ ಏನಾದ್ರು ಪ್ರೇಮ ಕ್ಲೋಸ್ ಮಾಡೋಣವಾ? Brother, ಇನ್ನೊಂದೇನಂದ್ರೆ ಹೇಳಿ ಬಸವ ಸರ್. ಏನಂತ ಹೇಳಿದ್ರೆ ಬ್ರದರ್, ಈ ನಾವು ಜಿಯೋಗ್ರಫಿ ಒಂದು ವಿಷಯದಲ್ಲಿ ನಾನು ತಿಳ್ಕೊಂಡ ವಿಚಾರ ಅಷ್ಟೇ. ಈಗ ಭೂಮಿ ಮೇಲೆ ಇರೋ ವರ್ಗಕ್ಕೆ ಬರೀ ಸಸ್ಯಾಹಾರಿ ಪ್ರಾಣಿಗಳಿದ್ರೆ ಏನಾಗ್ತೈತಿ, ಅವೆಲ್ಲ ಒಂದು ತಿಂದು ಅದನ್ನ ಖಾಲಿ ಮಾಡ್ಬಿಟ್ಟು ನೆಕ್ಸ್ಟ್ ಮನುಷ್ಯರಿಗೆ ಹಣ್ಣುಗಳಿಗೆ ಬೇಕಾದ ಮರಗಳನ್ನ ಉಳಿಸ್ದಂಗೆ ಸಸ್ಯಗಳನ್ನೆಲ್ಲ ತಿಂದು ಮುಗಿಸ್ಬಿಡ್ತಾವ ಅಂತ ಹೇಳಿ, ಆ ದೇವ್ರ ಬ್ಯಾಲೆನ್ಸಿಗೋಸ್ಕರ ನಾನ್ ವೆಜಿಟೇರಿಯನ್ ಆಗಿರುವಂತ ಈ ಪ್ರಾಣಿಗಳನ್ನ ಇಟ್ಟಿರ್ತಾನೆ, ಕ್ರೂಯಲ್ ಪ್ರಾಣಿಗಳು. ಅವು ಏನ್ ಮಾಡ್ತವೆ, ಈ ಬರೀ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆಯನ್ನ ಹತೋಟಿಗಿಡ್ತವೆ. ಆಗ ಮರಗಳು ಉಳಿತವೆ, ಮನುಷ್ಯರಿಗೆ ಅನುಕೂಲ ಆಕತಿ ಅನ್ನೋಂಥ ವಿಚಾರನ ನಾವು ನೋಡ್ತಿದ್ರದ. ಮುಂದೊಂದ್ ದಿವಸ ಸಿಂಹನು ಕೂಡ ಸಸ್ಯವರ್ಗದ ಪ್ರಾಣಿ ಆಗ್ಬಿಟ್ರೆ ಈ ನಿಸರ್ಗದ ವ್ಯವಸ್ಥೆ ಹೆಂಗ್ ಬ್ಯಾಲೆನ್ಸ್ ಆಗ್ಬೋದು ಅಂತ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಅದು. ಈ ಭೂಲೋಕದಾಗಿರೋರಿಗೆ ಹೆಂಗ್ ಆಗುತ್ತೆ ಅನ್ನೋಂಥ ವಿಚಾರ ಅಷ್ಟೇ. ಈ ವಿಚಾರದಲ್ಲಿ ಏನಾದ್ರು ಖಂಡಿತವಾಗಿ ವ್ಯವಸ್ಥೆ ಮಾಡ್ತಾರೆ. ಯಾಕಂದ್ರೆ ಇವಾಗ ನಾವು ನೆನ್ಸ್ಕೊಂಡಾಗೆ ಅವಲೇನು ರಾಶಿ ತಿನ್ನಲ್ಲ, ಹೊಟ್ಟೆ ತುಂಬ ಥರ. ಇವಾಗ ಎಕ್ಸಾಂಪಲ್ ನೋಡ್ಬೇಕಾರೆ ಏನ್ರಿ, ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ತಿಂತಾರೆ. ಅಂದರೆ ಇವಾಗ ನೀವು ಸಿಂಹನೇ ಎಕ್ಸಾಂಪಲ್ ತಗೊಳ್ಳಿ, ಅದು ಬೇಟೆ ಆಡ್ತದೆ, ಒಂದು ಹಸುನ ಏನಾರ ಬೇಟೆ ಆಡ್ತಾರೆ ಅಂತಂದರೆ ಅದು ಎಷ್ಟು ತಿಂತದೆ? ಅದು ಎಷ್ಟು ಬೇಕೋ ಅಷ್ಟೇ ತಿಂತಾರೆ ಹೊರತು ಫುಲ್ ಹೊಟ್ಟೆ ಅಯ್ಯೋ ಇದು ಹೋಗ್ಬಿಡ್ತಾರೆ, ನಾಳೆಗೆ ನಾಶ ಆಗ್ಬಿಡ್ತಾರೆ ಅಂತ ತಿನ್ನೋಕೆ ಹೋಗಲ್ಲ. ಸೊ ಅದೇ ರೀತಿ ದೇವರು ಆತನ ರಾಜ್ಯದಲ್ಲಿ ಹುಲ್ ತಿಂತಾರೆ ಅಂದರೆ ಅದಕ್ಕೆ ತಕ್ಕಂತೆ ವ್ಯವಸ್ಥೆ ಕೂಡ ಏನು ಮಾಡ್ತಾರೆ, ಮಾಡಿರ್ತಾರೆ. ಅದಲ್ಲ ಎಲ್ಲ ಪ್ರಾಣಿಗಳು, ನಾಯಿ ಬೆಕ್ಕುಗಳೆಲ್ಲ ಇರ್ತವ ಹಿಂಗೇನೆ. ಎಲ್ಲ ಪ್ರಾಣಿ ಇರ್ತಾರೆ ಸ್ಟಾರ್. ಓಕೆ, ಸರಿ. ಕ್ಲೋಸ್ ಮಾಡೋಣ, ಪ್ರೇಯರ್ ಮಾಡಿ. ಬ್ರದರ್, ಒಂದ್ ಪ್ರಶ್ನೆ ಬ್ರದರ್. ಹೇಳಿ ಮೊಹಮ್ಮದ್. ಅದು ಆದಿಕಾಂಡ 1:26 ಬ್ರದರ್, ನಾವು ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಇದೆಲ್ಲ ಬ್ರದರ್ ವಾಕ್ಯ. ಅದೇ ತಂದೆಯಾದ ದೇವರೇ ಎಲ್ಲರನ್ನು ಸೃಷ್ಟಿ ಮಾಡಿದ್ರ ಅಂತ ಹೇಳಿದ್ರಲ್ಲ, ಬಟ್ ಈಗ ನಾವು ಅವ್ರ ಮೂಲಕ ನಾವು ಆದಾಮ ಅವ್ರ ಸೃಷ್ಟಿ ಆದ್ರ ಅಥವಾ ಯೇಸು ಕ್ರಿಸ್ತನ ಅವ್ರ ಜೊತೆಲಿ ಇದ್ದೇ ನಮ್ ಎಲ್ಲರನ್ನು ಸೃಷ್ಟಿ ಮಾಡಿದ್ರ ಅಂತ ಒಂದು ಪ್ರಶ್ನೆ ಬ್ರದರ್. ಇವಾಗ ದೇವ್ರು ಸೃಷ್ಟಿ ಮಾಡೋದಂದ್ರೆ ದೇವ್ರು ಖಂಡಿತವಾಗಿ ಯಾವ್ದನ್ನೂ ಡೈರೆಕ್ಟ್ ಆಗಿ ಮಾಡಿಲ್ಲ, ಎಲ್ಲ ಕ್ರಿಸ್ತನ ಮುಖಾಂತರ ಮಾಡಿರೋದು. ಓಕೆ ಓಕೆ, ಕೊಲೊಸ್ಸೆ ಪತ್ರಿಕೆ ಪ್ರಕಾರ ಅವ್ರ ಜೊತೆಲಿ ಇದ್ಕೊಂಡೆ ಮಾಡಿದ್ರ ಅಂತ. ಹೌದು ಹೌದು, ಓಕೆ ಖಂಡಿತ. ಬ್ರದರ್, ಅದಕ್ಕೆ ಓಕೆ ಓಕೆ. ನವೀನ್ ಬ್ರದರ್ ಹೇಳಿ, ಸಿಂಹ ಅಷ್ಟೇ ಹೇಳಿ. ಬೆಕ್ಕು ನಾಯಿಗೆಲ್ಲ ಪುನರುತ್ಥಾನ ಉಂಟಾ? ಬೆಕ್ಕು ನಾಯಿಗೆಲ್ಲ ಪುನರುತ್ಥಾನ ಉಂಟಾ? ಪುನರುತ್ಥಾನ ಯಾರಿಗಿದೆ ಅಂತಂದ್ರೆ ಆದಮ್ನ ಸಾಯೋರ್ಗೆ ಮಾತ್ರ ಪುನರುತ್ಥಾನ ಇರೋದು. ಸೊ ಪ್ರಾಣಿಗಳ ಆದಮ್ನ ಅದಲ್ಲ. ಸಾಯ್ತಾರೆ ಅಂತಂದ್ರೆ ಪ್ರಾಣಿಗಳ ಆದಮ್ನ ಸಾಯ್ತಾ ಇಲ್ಲ, ಯಾಕಂದ್ರೆ ಆದಮ್ನ ಹುಟ್ಟೇ ಇಲ್ವಲ್ಲ. ಅದು ಪ್ರಾಣಿಗಳು ಹುಟ್ಟಿರೋದು ಪ್ರಾಣಿಗಳಿಂದ, ಮನುಷ್ಯರಿಂದ ಹುಟ್ಟಿಲ್ಲ. ಸೊ ಮನುಷ್ಯರಿಂದ ಹುಟ್ಟಿರೋದಾಗಿದ್ರೆ ಖಂಡಿತವಾಗೂ ಪುನರುತ್ಥಾನ ಇದ್ದೇ ಇರ್ತದೆ. ಅಲ್ಲ, ಈಗ ಬೆಕ್ಕು ನಾಯಿ ಎಲ್ಲ ಸತ್ತಿರ್ತದಲ್ಲ, ಅದೆಲ್ಲ ಪುನರುತ್ಥಾನ ಆಗ್ತದೆ ಇಲ್ಲ ಅಲ್ಲ? ಅದೇ ಹೇಳಿದ್ದು, ಆದಮ್ನ ಹುಟ್ಟಿರೋದು ಅದು ಮನುಷ್ಯ ಹುಟ್ಟಿರೋದ ಪ್ರಾಣಿ ಹುಟ್ಟಿರೋದ?
ಉಳಿದಿದ್ದ ಆತ್ಮಗಳು ಅಂತ ಬರ್ತದಲ್ಲ ಬ್ರದರ್, ಅದ್ರ ಮೂಲಕ ರೆಡಿ ಆಗಿರುವಂತದ್ದು ನೋ 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 ಸಂತತಿ ಬೆಕ್ಕು ಮೂಲಕ. ಇನ್ನೊಂದ್ಸಲ ಹುಟ್ಟಿರೋದು ಹೇಳ ಕ್ವಶನ್ ಬ್ರದರ್, ಕ್ವಶನ್ ಹೇಳಿ ಇನ್ನೊಂದ್ಸಲ. ಬೆಕ್ಕು ಪ್ರಾಣಿಗಳು ಹುಟ್ಟಿರೋದು ಮನುಷ್ಯರಿಗ ಪ್ರಾಣಿಗ? ಅದು ಪ್ರಾಣಿಗಳಿಗೆ ಪ್ರಾಣಿಗಳಿಗೆ. ಅದು ಬ್ರದರ್. ಪ್ರಾಣಿಗಳಿಗೆ ಹೇಳಿದ್ರ ಅಣ್ಣ ತಿನ್ಬೇಡ, ಅಣ್ಣ ತಿಂದ ಸಾಯ್ತಿ ಅಂತ ಹೇಳಿದಿರಾ? ಇಲ್ಲ ಹೇಳಿಲ್ಲ, ಮನುಷ್ಯರಿಗೆ ಹೇಳಿತು. ಮನುಷ್ಯನ್ಗೆ ಹೇಳಿದ್ರು. ಹಾಗಾದ್ರೆ ಮನುಷ್ಯರಿಂದ ಮನುಷ್ಯನ್ಗೆ ಮರಣದಂಡನೆ ಬಂದಿರೋದು. ಓಕೆನ್ರಾ? ಸೊ ಪ್ರಾಣಿಗಳಿಗೆ ಪುನರುತ್ಥಾನ ಕಾನ್ಸೆಪ್ಟ್ ಎಲ್ಲ ಏನಿಲ್ಲ, ಅದೆಲ್ಲ ಯಾವುದು ಇಲ್ಲ. ಆತ್ಮ ಇಲ್ಲ. ಆತ್ಮ ಪಾಠ ದಯವಿಟ್ಟು ಇನ್ನೊಂದ್ಸತಿ ಕೇಳಿ. ಮನುಷ್ಯನೇ ಆತ್ಮ, ಮನುಷ್ಯನಲ್ಲಿ ಯಾವ ಆತ್ಮನೂ ಇಲ್ಲ. ಮನುಷ್ಯ ಸತ್ಮೇಲೆ ಆತ್ಮನ ಏನಾಗ್ತಂಗೆ ಸತ್ತಂತಾನೆ ಸತ್ತೋಯ್ತು. ಆಯ್ತಾ? ಸೊ ಅದರಿಂದ ಪ್ರಾಣಿಗಳಿಗೆಲ್ಲ ಪುನರುತ್ಥಾನ ಅಂತ ಅಂದ್ಬಿಟ್ಟಿಲ್ಲ, ದೇವರೆಲ್ಲೋ ವಾಗ್ದಾನ ಮಾಡಿಲ್ಲ ಬೈಬಲಲ್ಲಿ. ಓಕೆನಾ? ಬಟ್ ಹಿಂದೂ ಸರ್ ಆದಾಮ್ನ ಹೇಳ್ತಾರೆ. ಸಾಯೋರಂತ ರೀತಿಯಲ್ಲಿ ಕ್ರಿಸ್ತನಲ್ಲಿ ಏನಾಗ್ತಾರೆ? ಜೀವಂತ ಆಗ್ತಾರೆ. ಸೊ ಆದಾಮ್ನಲ್ಲಿ ಯಾರು ಸಾಯ್ತಾರೆ? ಮನುಷ್ಯರು ಸಾಯೋದು. ಸೊ ಮನುಷ್ಯರಿಗೆ ಪುನರುತ್ಥಾನ ಅಂತ ಇಟ್ಟಿರೋದು. ಓಕೆನಾ? ಹಾ ಹೇಳ್ರಿ, ಬೇರೆ ಏನೋ ಪ್ರಶ್ನೆ ಇದೆಯಾ? ಪ್ರೇಮ ಕ್ಲೋಸ್ ಮಾಡೋಣ. ಬ್ರದರೇ, ಹೇಳ್ರಿ ಅಷ್ಟೇ. ನಾವು ನಮ್ಮ ಹೋಲಿಕೆಗೆ ಸರಿಯಾಗಿ ಅಂತ ಹೇಳೋದನ್ನ ಬಹುವಚನ ಯೇಸು ಸ್ವಾಮಿ ಮತ್ತು ಸದ್ಯ ದೇವರು ಯೇಸ್ವಾಮಿ ಮೂಲಕ ಅವ್ರು ಸೇರೆನ ಮಾಡಿದ್ದಕ್ಕ ಬ್ರದರ್ ಆ ರೀತಿ ಕೇಳಿದ್ರನ ಅರ್ಥ ಇವ್ರು. ಹೌದೌದು, ಅದೇ ರೀತಿ. ಅದಕ್ಕೆ ಕೇಳಿರೋದು ಅವ್ರು. ಹೌದೌದು, ಅದೇ ತಂದೆಯ ದೇವರು ಏನ್ರಿ ಕ್ರಿಸ್ತನ ಮುಖಾಂತರ ಮಾಡಿದ್ದು, ನಮ್ಮ ಹೋಲಿಕೆಗೆ ಅಂತಂದೇನ್ರಿ. ಇವಾಗ ದೇವರು ಯಾವ ರೀತಿ ಇದ್ದಾರೆ? ಫಿಸಿಕಲ್ ನೇಚರ್ ಅಲ್ಲ, ಅದು ಕ್ಯಾರೆಕ್ಟರ್ಗಳು ಅದರ. ಅದೇ ಥರ ಏನ್ರಿ ಕ್ರಿಸ್ತನ್ಗೆ ಸರಿ ಸಮಾನವಾಗಿ ದೇವರು ಕೂಡ ದೇವತೆಗಳೆಲ್ಲ ಸೇರ್ಬಿಟ್ಟು ಏನು ಮಾಡ್ತಾರೆ? ಭೂಮಿಗೆ ಅಸ್ಥಿಬರ ಹಾಕ್ಬೇಕಾರಂತ ಐತಲ್ಲ ಬೈಬಲಲ್ಲಿ. ಹಾಗಾದ್ರೆ ಎಲ್ಲ ದೇವದೂತರು ದೂತರುಗಳು ಅದರ ಎಲ್ಲ ಸೇರ್ಬಿಟ್ಟು ದೇವರು ಕೂಡ ಏನು ಮಾಡಿರೋದು? ಅದನ್ನ ಸೃಷ್ಟಿ ಮಾಡಿರೋದು. ಓಕೆನಾ? ಓಕೆ ಬ್ರದರ್. ಸರಿ, ಕೊನೆಯದಾಗಿ ಪ್ರಾರ್ಥನೆ ಕ್ಲೋಸ್ ಮಾಡೋಣ.